ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಸ್ನೇಹಿತರೆ, ಹುಬ್ಬಳ್ಳಿಯಲ್ಲಿದ್ದ ಡಾಕ್ಟರ್ ಗಂಗೂಬಾಯಿ ಹಾನ್ಗಲ್ ಹಿಂದೂಸ್ತಾನಿ ಸಂಗೀತ ಗುರುಕುಲ ಯಾವಾಗ ಆರಂಭ ಆಯಿತು, ಯಾವಾಗ ಬಂದಾಯಿತು ಮತ್ತು ಏಕೆ, ಇದನ್ನೆಲ್ಲ ನಮ್ಮ ಮೊದಲನೇ ಎಪಿಸೋಡಲ್ಲಿ ನಿಮ್ಮ ಗಮನಕ್ಕೆ ತಂದಿದ್ದೇನೆ. ಈಗ ಇಂಥ ಒಂದು ಸಾಂಸ್ಕೃತಿಕ ಸಂಸ್ಥೆ ಇತಿಹಾಸ ಪುಟ ಸೇರಿದಾಗ ಉಳಿಸ್ಕೊಳ್ಳೋದಕ್ಕೆ ಯಾವ ಪ್ರಯತ್ನವೂ ನಡೀಲೇ ಇಲ್ವೇ? ಯಾರೂ ಇದ್ರ ಬಗ್ಗೆ ಧ್ವನಿ ಎತ್ತಲೇ ಇಲ್ವೇ? ಆ ಒಂದು ವರ್ಷದ ಕಾಲಘಟ್ಟದಲ್ಲಿ ಆಗಿ ಹೋಗಿದ್ದೇನು? ಇದನ್ನೆಲ್ಲನೂ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಹಾಗೂ ಈ ಎಪಿಸೋಡ್ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಬನ್ನಿ, ಗಂಗೂಬಾಯಿ ಹಾನ್ಗಲ್ ಗುರುಕುಲದ ಮುಂದಿನ ಭಾಗವನ್ನು ಕೇಳೋಣ. 2024ರಲ್ಲಿ ಗುರುಕುಲ ಮುಚ್ಚೋಕ್ಕಿಂತ ಮುಂಚೆ, ಅಂದರೆ ಒಂದು 6 ತಿಂಗಳು ಮುಂಚೆ ಅಂದ್ಕೊಳ್ಳಿ, ಹೆಚ್ಚು ಕಡಿಮೆ 1 ವರ್ಷ ಮುಂಚೆಯಿಂದನೇ ಅಂದ್ಕೊಳ್ಳಿ ಬೇಕಾದ್ರೆ, ನಮಗೆ ಅಂದರೆ ಮಾಧ್ಯಮಗಳಿಗೆ, ಒಂದು ವಲಯದವರಿಗೆ ಒಂದು 6 ತಿಂಗಳು ಮುಂಚೆ ವಿಷಯ ಗೊತ್ತಾಗಿದ್ದರೆ, ಒಳಗಿದ್ದವರಿಗೆ ವಿದ್ಯಾರ್ಥಿಗಳಿಗೆ 1 ವರ್ಷ ಮುಂಚೆನೇ ಅಂದರೆ 23ರಿಂದನೇ ಸೂಚನೆ ಬಂದಿತ್ತು, ಇದು ಇನ್ನು ಹೆಚ್ಚು ಕಾಲ ಉಳಿಲಿಕ್ಕಿಲ್ಲ ಅಂತ. ಹಾಗೆ ಇನ್ನು ಮುಂದೆ ನಮ್ಮ ಭವಿಷ್ಯ ಏನು ಅನ್ನೋ ಚಿಂತೆ ವಿದ್ಯಾರ್ಥಿಗಳಿಗೆ ಶುರುವಾಗಿತ್ತು. ಆ ಪ್ರಕಾರ ಅವರು ಸಾಕಷ್ಟು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾಯಿದ್ರು. ಗುರುಕುಲ ಉಳಿಬೇಕು ಅಂತ ಬಹಳ ಅವ್ರದ್ದೇ ಆದ ರೀತಿಯಲ್ಲಿ ಯತ್ನಗಳನ್ನ ಮಾಡ್ತಾಯಿದ್ರು. ಕೊನೆಗೂ ಅತಿ ನಿಕೃಷ್ಟ ಮೊತ್ತ ಒಂದು ಸಂಸ್ಥೆಗೆ, ಇಂಥ ಒಂದು ಸಂಸ್ಥೆಗೆ ಅತ್ಯಂತ ಕಡಿಮೆ ಮೊತ್ತನೇ ಅಂತ ಎಲ್ಲರಿಗೂ ಗೊತ್ತಿರೋ ಸುಮಾರು 1.5 ಕೋಟಿ ರೂಪಾಯಿ ಸರ್ಕಾರ ಕೊಡಲ್ಲ ಅನುದಾನನ ಅಂತ ಗೊತ್ತಾಗಿ 24ನೇ ಇಸ್ವಿಯಲ್ಲಿ ಇದು ಬಂದಾಯ್ತಲ್ಲ ಗುರುಕುಲ. ಬಂದಾದ್ಮೇಲೆ ಒಂದು ರೀತಿ ಜನಕ್ಕೆ ಒಂದೇ ಸಲ ಸುದ್ದಿ ಬಂದು ಗುರುಕುಲ ಬಂದಾಯ್ತಂತೆ ಅಂತ ಹೊರ ಜಗತ್ತಿಗಾಯಿತು, ನಿಜ. ಆದರೆ ಒಳಗಡೆ ನಾನು ಆಗಲೇ ಹೇಳಿದಂಗೆ 1 ವರ್ಷದಿಂದನೇ ಎಲ್ಲರಿಗೂ ಗೊತ್ತಾಗಿ ಹೋಗಿತ್ತು ಇದು ಹಿಂಗಾಗತ್ತೆ ಅಂತ. ಇರಲಿ, ಒಟ್ಟಲ್ಲಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದೇನು ಅಂದರೆ, ಯಾವಾಗ ಸಂಸ್ಕೃತಿ ಮತ್ತು ಈ ಥರದ ಆಫ್ ಬೀಟ್ ಜೀವನಾವಶ್ಯಕತೆಗಳು ಆಳುವವರಿಗೆ ಮುಖ್ಯ ಆಗೋದಿಲ್ವೋ, ಅವಾಗ ಅನುದಾನದ ನೆಪನೋ, ನಿರ್ವಹಣೆಯಲ್ಲಿ ಸಿಬ್ಬಂದಿ ಇಲ್ಲ ಅನ್ನೋ ನೆಪನೋ, ಸರ್ಕಾರಕ್ಕೆ ಇದು ಅನುತ್ಪಾದಕ ಅನ್ನೋ ನೆಪನೋ, ಅಥವಾ ಸಮಾಜಕ್ಕೆ ಏನೂ ಉಪಯೋಗ ಇಲ್ಲ ಅನ್ನೋ ಒಂದು ಸಬೂಬು ಮುನ್ನೆಲೆಗೆ ಬರ್ತದೆ. ಇಂಥ ಸಂಸ್ಥೆಗಳು ನಮ್ಮ ನಡುವಿನಿಂದ ದೂರ ಆಗ್ತವೆ. ಗಂಗೂಬಾಯಿ ಹಾನ್ಗಲ್ ಗುರುಕುಲ ಕಥೆನೂ ಅದೇ ಅಂದ್ಕೊಳ್ಳಿ. ಇದೊಂದು ಭಾಗ ಇರಲಿ. ಇದ್ರ ಬಗ್ಗೆ ಎಷ್ಟು ಮಾತಾಡಿದ್ರು ಇನ್ನೇನದು ವಾಪಸ್ ಈ ಸಮಾಜದ ಮುಖ್ಯವಾಹಿನಿಯಲ್ಲಿ ಕಾಣಿಸ್ಕೊಳ್ಳಲ್ಲ. ಇಂಥ ಗುರುಕುಲ ಅನ್ನುವಂಥ ಸಂಸ್ಥೆ ಇನ್ನು ಮುಂದೆ ಕಾಣಿಸ್ಕೊಳ್ಳಲ್ಲ. ಹುಬ್ಬಳ್ಳಿ ಧಾರವಾಡ ಅಂತಲ್ಲ, ಮೈಸೂರು ಇರ್ಬೋದು, ಮಂಗಳೂರು ಇರ್ಬೋದು, ಬೆಂಗಳೂರೇ ಇರ್ಬೋದು, ಅಥವಾ ಇನ್ಯಾವುದೋ ಇವರು ಕಲ್ಯಾಣ ಕರ್ನಾಟಕದ
ಇದರಲ್ಲಿ ನಾವು ಮಾಡ್ತೇವೆ ಅದು ಇದು ಅಂತ ಯಾರು ಹೇಳಿದ್ರು, ಈ ಥರದ ಸಂಸ್ಥೆಗಳನ್ನು ಇನ್ನೂ ಯಾರೂ ಮಾಡಲ್ಲ. ಮತ್ತು ಇನ್ನೊಂದು ನಾವಿಲ್ಲಿ ತಿಳ್ಕೋಬೇಕು, ಕೊನೆಗೂ ಇವೆಲ್ಲ ಈ ಥರದ ಯತ್ನಗಳು, ಈ ಥರದ ಸಾಂಸ್ಕೃತಿಕ ಪ್ರಯತ್ನಗಳು ಮತ್ತು ಈ ಥರದ ಸಂಸ್ಕೃತಿಯ ಹರಿಕಾರರು ಅವೆಲ್ಲ ಖಾಸಗಿ ವಲಯದಿಂದನೇ ಬರ್ತವೆ. ಹಿಂದೆನೂ ಅದೇ ಸತ್ಯ ಇತ್ತು, ಮುಂದೆನೂ ಅದೇ ಸತ್ಯ ಆಗುತ್ತೆ. ಇದು ಸಂಸ್ಕೃತಿ ಬಲ್ಲವರಿಗೆಲ್ಲ ಗೊತ್ತೇ ಇದೆ, ಇದು ಒಂದೇ ವಿಚಾರ ಅಂತಲ್ಲ. ಇದು ಆರಂಭ ಮಾಡಿತ್ತಲ್ಲ ಸರ್ಕಾರ 2011ರಲ್ಲಿ. ಆದ್ದರಿಂದ ಸರ್ಕಾರನೇ ಇಂಥ ಒಂದು ಒಳ್ಳೆಯ ಪ್ರಯತ್ನ, ರಚನಾತ್ಮಕ ಪ್ರಯತ್ನ ಮಾಡಿದೆ ಅನ್ನೋ ಕಾರಣಕ್ಕೆ ಜನ ನಿರೀಕ್ಷೆ ಇತ್ತು, ಇದು ಸಾಯಬಾರ್ದು, ಈ ಗುರುಕುಲ ಉಳಿಬೇಕು, ಬದುಕಬೇಕು ಅನ್ನೋ ನಿರೀಕ್ಷೆ ಇತ್ತು ಅಷ್ಟೇ. ಆದರೆ ಇಲ್ಲಿ ನೋಡಿ, ಈಗ ಇದೇ ಹುಬ್ಬಳ್ಳಿಯಲ್ಲಿ ಗಂಗೂಬಾಯಿ ಹಾನಗಲ್ ಅವರು, ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು, ಬಸವರಾಜ್ ರಾಜ್ಗುರು ಅವರು, ಈ ಥರದ ಹಿರಿಯರೆಲ್ಲ, ಆ ತಲೆಮಾರಿನ ಗಂಗೂಬಾಯಿ ತಲೆಮಾರಿನ ಹಿರಿಯರೆಲ್ಲ ಖಾಸಗಿಯಾಗಿಯೇ ಸಂಗೀತಗಾರರನ್ನ, ಮುಂದಿನ ಅಂದರೆ ಅವರ ನಂತರದ ತಲೆಮಾರಿನ ಸಂಗೀತಗಾರರನ್ನು ಬೆಳೆಸಿದರು, ಸಂಸ್ಕೃತಿಯನ್ನು ಉಳಿಸಿದರು. ಚಂದ್ರಶೇಖರ್ ಪುರಾಣಿಕ್ ಮಠರಂಥವರು ಎಷ್ಟೋ ಹುಡುಗರಿಗೆ ಫೀಸೇ ತಗೊಳ್ಳದೆ, ಶುಲ್ಕ ನಿರೀಕ್ಷೆ ಮಾಡಿದೆ, ಈ ಗುರುಕುಲ ಕಾನ್ಸೆಪ್ಟನ್ನು ಸರ್ಕಾರ ಏನು ಆಲೋಚನೆ ಮಾಡಿತ್ತಲ್ಲ 21ನೇ ಶತಮಾನದಲ್ಲಿ, ಅವರು ಅವಾಗಲೇ 19ನೇ ಶತಮಾನದಲ್ಲೇ ಧಾರವಾಡದಲ್ಲಿ ಅದನ್ನು ಜಾರಿಗೆ ತಂದಿದ್ರು, ಮನೇಲಿ ಇಟ್ಕೊಂಡು ಕಲಿಸ್ತಾ ಇದ್ರು, ಪ್ರೀತಿಯ ಮೇಷ್ಟ್ರಾಗಿದ್ದರು. ಸಂಗೀತ ಮೇಷ್ಟ್ರು ಪುರಾಣಿಕ್ ಮಠ ಅಂದರೆ ಅದೇ ಒಂದು ಅಧ್ಯಾಯ ಆಗಿತ್ತು. ಅದೇ ರೀತಿ ಗಂಗೂಬಾಯಿ, ಅದೇ ರೀತಿ ಮಲ್ಲಿಕಾರ್ಜುನ್ ಮನ್ಸೂರು, ರಾಜ್ಗುರು, ಎಲ್ಲರೂ ಆ ತಲೆಮಾರಿನ ಎಲ್ಲರ ಹೆಸರು ನನಗೆ ಈಗ ತಕ್ಷಣಕ್ಕೆ ನೆನಪು ಬರದೇ ಇರೋದ್ರಿಂದ ಮತ್ತು ಆ ಹೆಸರು ಬಿಟ್ಟೆ ಈ ಹೆಸರು ಬಿಟ್ಟೆ ಅಂತ ಅನ್ಕೋಬೇಡಿ, ಆ ತಲೆಮಾರಿನ ಎಲ್ಲರೂ. ಹಾಗೆ ಇನ್ನು ಮುಂದೆ ಕೂಡ ಈ ಸರ್ಕಾರದ ಗುರುಕುಲ ಮಣ್ಣು ಪಾಲಾಯಿತು ಅಂತೇನು ಯಾರು ಚಿಂತೆ ಮಾಡಬೇಕಾಗಿಲ್ಲ, ಯಾವ ಚಿಂತೆಯೂ ಅವಶ್ಯಕತೆ ಇಲ್ಲ. ಯಾಕಂದರೆ ಇವತ್ತಿಗೂ ಎಲ್ಲರಿಗೂ ಗೊತ್ತಿದೆ, ಮತ್ತೆ ಈ ಒಂದು ಇದರ ನಡುವೆ ಉಳ್ಕೊಳ್ಳೋದು ಖಾಸಗಿ ಯತ್ನಗಳೇ, ಮತ್ತು ಗದಗಿನ ವೀರೇಶ್ವರ ಪುಣ್ಯಾಶ್ರಮದಂಥ ಸಂಸ್ಥೆಗಳೇ ಸಾಂಸ್ಥಿಕವಾಗಿ ದೊಡ್ಡ ಪ್ರಮಾಣದಲ್ಲಿ ಈ ಥರದ ಕಲಿಕೆಯನ್ನು ಮಾಡುವು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ಬಿಡಿ, ಇದೊಂದು ಭಾಗ. ಅದೇ ನಾನು ಆವಾಗಲೇ ಹೇಳಿದಂಗೆ, ಸರ್ಕಾರ ಒಂದು ಒಳ್ಳೆಯ ಪ್ರಯತ್ನ ಮಾಡಿ ಅದನ್ನು ಆ ಸರ್ಕಾರವೇ ಮೊಳೆ ಹೊಡಿಬಾರ್ದಾಗಿತ್ತು. ಅಂದರೆ ಆ ಸರ್ಕಾರವೇ ಅಂದರೆ ಪಕ್ಷದಲ್ಲ ನಾನು ಹೇಳ್ತಿರೋದು. ನಾನು ಹೇಳಿದ ಅರ್ಥ, ಸರ್ಕಾರ ಅನ್ನೋದು ಸರ್ಕಾರ ಅಷ್ಟೇ. ಸರ್ಕಾರ ಆರಂಭಿಸಿ ಸರ್ಕಾರನೇ ಒಂದು ಸಣ್ಣ ಮೊತ್ತವನ್ನು ಕೊಡೋಕ್ಕಾಗಲ್ಲ ನಿಮಗೆ ಅನುದಾನ ಅಂಥೇಳಿ ಅದೇ ಮಳೆ ಹೊಡೆಯೋದಿದೆ ಅಲ್ಲ, ಇದು ಏನಂದರೆ ಎಲ್ಲರಿಗೂ ಟೀಕೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂಗೆ, ಅನಗತ್ಯವಾಗಿ ಟೀಕೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಗೆ. ಆಮೇಲೆ ಏನಪ್ಪ, ಈ ಸರ್ಕಾರಗಳಿಗೆ ಈ ಥರದ ಯತ್ನಗಳು ಬೇಡ ಅಂತ ಬೌದ್ಧಿಕ ವಲಯಕ್ಕೆ ಸ್ಪಷ್ಟವಾಗ್ತಾ ಹೋಗುವಂಥ ನಡೆಗಳಿವೆ. ಇರಲಿ ಸ್ನೇಹಿತರೆ, ಈಗ 23ರಿಂದ ಅನುದಾನ ನಿಂತು ಹೋಗ್ತಾ ಬಂತಲ್ಲ ಗುರುಕುಲಕ್ಕೆ, ಅವಾಗ ವಿದ್ಯಾರ್ಥಿಗಳು ಬಂದಾದ್ಮೇಲೆ ಏನು ಮಾಡಿದರು ಅಂತ ಹೇಳೋಕ್ಕಿಂತ ಮುಂಚೆ ಅಲ್ಲಿ ಕಲಿಸ್ತಿದ್ರಲ್ಲ ಹೆಸರಾಂತ ಗುರುಗಳು, ಪಂಡಿತ್ ಹಾಸಣಗಿ ಗಣಪತಿ ಭಟ್ರು, ಕೈವಲ್ಯ ಕುಮಾರ್ ಗುರವ್, ಉಸ್ತಾದ್ ಫಯಾಜ್ ಖಾನ್, BS ಮಠ, ಮಹಾದೇವಿ ಮಠ, ಇವರೆಲ್ಲ, ವಿಜಯ ಜಾಧವ್, ದೊಡ್ಡ ಹೆಸರು. ಈ 5 ಗುರುಗಳದ್ದು ಈಗ ಭಾರತದಲ್ಲಿ ಹಿಂದೂಸ್ತಾನಿ ಸಂಗೀತ ಅಂದರೆ ಇವರ ಕಚೇರಿಗೆ ಎಷ್ಟು ಜನ ಕಾಯ್ತಾ ಇರ್ತಾರೆ ಅನ್ನೋದನ್ನು ನಾವು ಬಾಯಿ ಬಿಟ್ಟು ಹೇಳಬೇಕಾಗಿಲ್ಲ. ಆ ವಲಯ ಗೊತ್ತಿರೋರಿಗೆಲ್ಲ ಗೊತ್ತೇ ಇದೆ. ಹಿಂದೂಸ್ತಾನಿ ಸಂಗೀತದ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿರುತ್ತೆ.
ಬೇರೆಯವರು ನೀವು ಇಷ್ಟೇ ತಿಳ್ಕೊಬೋದು, ಇದೊಂದು ದೊಡ್ಡ ಸಂಗೀತಗಾರರ ವಲಯ ಇದು. ಈಗ ನಾನು ಹೇಳಿದ ಹೆಸರು ಇವರೆಲ್ಲ ಪ್ರೀತಿಯಿಂದ ಕಲಿಸ್ತಾ ಇದ್ರಲ್ಲ, ಇವ್ರಿಗೇನಾಯಿತು, ವಿದ್ಯಾರ್ಥಿಗಳು ಇದನ್ನು ಮುಚ್ಚೋದ್ರೆ ಏನು ಅಂತ ಚಿಂತೆ ವಿದ್ಯಾರ್ಥಿಗಳಿಗೆ ಶುರುವಾಗಿ ಅವರು ಧ್ವನಿ ಎತ್ತೋಕ್ಕಿಂತ ಮುಂಚೆನೇ ಒಂದು ಸಣ್ಣ ಘಟನೆ ನಡೆದೋಗಿದೆ. ಸಣ್ಣದಲ್ಲ, ನಾನು ಮೊದಲನೇ ಎಪಿಸೋಡಲ್ಲಿ ಹೇಳಿದಂಗೆ ದೊಡ್ಡದೇ, ಆದರೆ ಅದನ್ನು ಅವ್ರು ಯಾರೂ ದೊಡ್ಡದು ಮಾಡಿರಲಿಲ್ಲ, ಗುರುಗಳು ಯಾರೂ ದೊಡ್ಡದು ಮಾಡಿರಲಿಲ್ಲ. ಆ ಘಟನೆಯೇ ಇದಕ್ಕೆ ಮೂಲ ಅಡಿಪಾಯ. ಅಂದರೆ ಸರ್ಕಾರ ಮುಂದೆ ಇದನ್ನು ಅಸಡ್ಡೆ ಮಾಡ್ತದೆ, ಸರ್ಕಾರದ ವ್ಯವಸ್ಥೆ ಇದನ್ನು ನಿವಾರಿಸ್ಕೊಳ್ತದೆ ತನ್ನಿಂದ ಅನ್ನೋದಕ್ಕೆ ಈ ಪ್ರಸಂಗ ನಾನು ಹೇಳಬೇಕು. ಅಂದರೆ ಪ್ರಸಂಗ ಅಲ್ಲ, ಏನು ನಡೀತು ಗುರುಗಳ ವಿಚಾರದಲ್ಲಿ ಅಂತ ಹೇಳಬೇಕು. ನೋಡಿ ಏನಾಯಿತು ಅಂದರೆ 23ನೇ ಇಸ್ವಿಯಲ್ಲಿ ಒಂದು ಸಲ 23ನೇ ಇಸ್ವಿಯಲ್ಲಿ ದ್ವಿತೀಯಾರ್ಧ ಅಂತ ಅನ್ಕೋಬೋದು ನಾವು. 23ನೇ ದ್ವಿತೀಯಾರ್ಧದಲ್ಲಿ ಗುರುಗಳಿಗೆ ಬರ್ತಿದ್ದಂಥ ಮಾಸಿಕ ಗೌರವಧನನ ನಿಲ್ಲಿಸಿದರು. 1 ತಿಂಗಳು ಬರಲಿಲ್ಲ, 2 ತಿಂಗಳು ಬರಲಿಲ್ಲ, 3 ತಿಂಗಳು ಬರಲಿಲ್ಲ, ಸರಿ 6 ತಿಂಗಳಗಟ್ಟಲೆ ಮಾಸಿಕ ಗೌರವಧನನೇ ಕೊಡಲಿಲ್ಲ. ಅದಕ್ಕೆ ಸಾಮಾನ್ಯ ಭಾಷೆಯಲ್ಲಿ ಬೇಕಾದ್ರೆ ಸಂಬಳ ಅಂತಾನೆ ಅನ್ನೋಣ, ಏನು ತಪ್ಪೀಗ, ಸಂಬಳನೇ ಸರಿ, ದುಡ್ಡೇ ಅಲ್ವೇ. ಪಾಪ ಅವರು ಅದನ್ನು ಎಲ್ಲೂ ಹೇಳದೆ ತಮ್ಮ ಪಾಡಿ ತಾವು ಕಲಿಸ್ತಾ ಇದ್ರು. ಮಕ್ಕಳಿಗೆ ಗೊತ್ತಿತ್ತು, ಕಲಿತಾ ಇದ್ದವ್ರಿಗೆ, ಗುರುಕುಲದಲ್ಲಿ ಇದ್ದವ್ರಿಗೆ ಗೊತ್ತಿತ್ತು, ಹುಡುಗರಿಗೆ ನಮ್ಮ ಗುರುಗಳಿಗೆ ಗೌರವಧನನೇ ಕೊಡ್ತಾ ಇಲ್ಲ, ಆದರೂ ಕಲಿಸ್ತಾ ಇದ್ದಾರೆ ಇಲ್ಲೇ ಓದ್ಕೊಂಡು ಅಂತ ಗೊತ್ತಿತ್ತು. ಅವರು ನಡೀತಾ ಇತ್ತು. 23ನೇ ಇಸ್ವಿ ಡಿಸೆಂಬರಲ್ಲಿ ಏನಾಯಿತು ಅಂದರೆ, ಇವರು ಎಷ್ಟು ದಿವಸ ಅಂತ ಕಾಯ್ತಾರೆ. ಇಲ್ಲಿ ಒಂದು ಹೇಳ್ತೀನಿ ನಿಮಗೆ, ದೊಡ್ಡ ದೊಡ್ಡ ಗುರುಗಳೇನೋ ಅವ್ರ ಸಂಗೀತ ಕಚೇರಿ, ಆಮೇಲೆ ಅವ್ರಿಗಿರೋ ಒಂದು ವಿಶಾಲ ವ್ಯಾಪ್ತಿ, ಖ್ಯಾತಿ, ಇವೆಲ್ಲದರಿಂದ ಅವರು ಇದನ್ನು ಹೇಗೋ ನಿಭಾಯಿಸ್ಕೊಂಡು ಬಂದರು 6 ತಿಂಗಳವರೆಗೆ ಸಂಬಳ ಇದ್ದಾಗ. ಆಮೇಲೆ ಏನಾಯಿತು, ಡಿಸೆಂಬರಲ್ಲಿ ಅಲ್ಲಿ ಸಹ ಕಲಾವಿದರಿದ್ರಲ್ಲ, ಅಂದರೆ ಇವರು ಮುಖ್ಯ ಗುರುಗಳು. ಈಗ ನಾನು ಹೇಳಿದ ಹೆಸರುಗಳೆಲ್ಲ ಮುಖ್ಯ ಗುರುಗಳು. ಈ 5 ಜನ ಮುಖ್ಯ ಗುರುಗಳಲ್ಲದೆ ಅವರಿಗೆ ಸಹ ಕಲಾವಿದರಾಗಿ ತಬಲಾದವ್ರು ಇರ್ತಾರೆ, ಹಾರ್ಮೋನಿಯಂನವ್ರು ಇರ್ತಾರೆ. ಇಬ್ಬರು ತಬಲಾ ಕಲಾವಿದರಿದ್ದರು, ಸಹ ಕಲಾವಿದರು, ಅವರು ಗುರುಗಳೇ, ಸಹ ಗುರುಗಳು. ಹಾರ್ಮೋನಿಯಂನವರಿದ್ದರು. ಇವರು ಪಾಪ ಇದ್ರ ಮೇಲೆ ಅವಲಂಬಿತರಾಗಿದ್ದರು. ಇದರಲ್ಲಿ ಈ ಸಹ ಕಲಾವಿದರು ಅಥವಾ ಸಹ ಗುರುಗಳು ಸಹಜವಾಗಿ ಇಲ್ಲೇ ಪೂರ್ಣ ಪ್ರಮಾಣದಲ್ಲಿ ಕಲಿಸ್ತಾ ಇದ್ದರು. ಹಾಗಾಗಿ ಇದ್ರ ಮೇಲೆ ಅವಲಂಬಿತರಾಗಿದ್ದರು ಮತ್ತು ವಯಸ್ಸಲ್ಲೂ ಚಿಕ್ಕವರು ಇವರು. ಹಾಗಾಗಿ 6 ತಿಂಗಳು ಗಟ್ಟಲೆ ಸಂಬಳ ಆಗದೇ ಇದ್ದಾಗ ಡಿಸೆಂಬರಲ್ಲಿ ಇವರು ನಮಗಿನ್ನು ಸಾಧ್ಯ ಇಲ್ಲ, ನಾವು ಎಲ್ಲಾದರೂ ಮತ್ತೆ ನಮ್ಮ ಜೀವನ ಕ್ರಮವನ್ನು ಕಂಡ್ಕೋಬೇಕು ಸರ್ ಅಂತ ಗುರುಗಳಿಗೆ ಹೇಳಿದರು, ದೊಡ್ಡ ಗುರುಗಳಿಗೆ. ಸೊ ನಾವಿನ್ನು ಬರಲ್ಲ ಅಂತ ತೀರ್ಮಾನ ಮಾಡಿಬಿಟ್ರು. ಸರ್ಕಾರ ದುಡ್ಡು ಕೊಡ್ತಾ ಇಲ್ಲ, ಇವ್ರು ಬರೋದು ಬರ್ತಾ ಇರಬೇಕು, ಆದರೆ ಸ್ಪಂದನೆಯೇ ಸಿಗ್ತಾ ಇಲ್ಲ. ಎಷ್ಟು ದಿವಸ ಅಂತ ಉಚಿತವಾಗಿ ನಾವು ಇಲ್ಲಿ ಬಂದು ಕಲಿಸೋದು ಅಂತ, ಯಾಕಂದರೆ ಅವ್ರಿಗೆ ಅನಿವಾರ್ಯತೆ ಇತ್ತು. ಆವಾಗಲೇ ನಾನು ಹೇಳಿದಂಗೆ ಎಲ್ಲರೂ ಅವಲಂಬಿತರಾಗೋದೆ ಒಂದು ಸಂಬಳದ ಮೇಲೆ, ಒಂದು ವ್ಯವಸ್ಥೆ ಮೇಲೆ. ಆದ್ದರಿಂದ ಅವರು ಬಿಡೋ ತೀರ್ಮಾನ ಮಾಡಿದರು. ಸೊ ಅವ್ರು ಬಿಡ್ತಾರೆ, ನಾವು ಇನ್ನೇನು ನಾವು ಕೂಡ ಅವರಿಗೆ ನೈತಿಕವಾಗಿ ನಿಲ್ಲೋಣ ಅಂತ ಗುರುಗಳು ಒಂದು ಫೈನ್ ಡೇ ಎದ್ದು ಹೋಗೋ ತೀರ್ಮಾನ ಮಾಡಿದರು. ನಿಮಗೆ ಗೊತ್ತಿರಲಿ ಎಂಥ ವಿಚಿತ್ರ ಆಗೋಯಿತು ಅಂದರೆ, ಇದು ರಾಷ್ಟ್ರೀಯ ಮಟ್ಟದ ಸಂಸ್ಥೆ, ರಾಷ್ಟ್ರದ ಎಲ್ಲ ಕಡೆಯಿಂದ ವಿದ್ಯಾರ್ಥಿನಿಯರು ಕಲಿತಾ ಇದ್ದಾರೆ. ಇವರು ರಾಷ್ಟ್ರ ಮಟ್ಟದ ಗುರುಗಳು. ಇಂಥ ಒಂದು ಸಂಸ್ಥೆಯಿಂದ ಒಂದು ದಿವಸ ಏಕಾಏಕಿ ಇವರು ಹೋಗ್ಬಿಟ್ರು ಗುರುಗಳು. ಮಕ್ಕಳಲ್ಲೇ ಇದ್ರಾನೆ, ಯಾಕಂದರೆ ಅವ್ರ ವಸತಿ ಶಾಲೆಯದು ಮಕ್ಕಳು ಇರ್ತಾರೆ. ನಾ ಹೇಳಿದ್ದು ಗುರುಗಳು ಮತ್ತು ಅವರ ಸಹ ಗುರುಗಳು, ಸಹ ಕಲಾವಿದರು ಹೋಗ್ಬಿಟ್ರು.
ಇನ್ನು ನಾವು ತಡ್ಕೊಳಕ್ಕಾಗಲ್ಲ, ಎಷ್ಟಿದು ಅಸಡ್ಡೆ, ಏನಿದು ನಮ್ಮ ಬಗ್ಗೆ ಅಸಡ್ಡೆ ಅಂತ ಹೋದರೂ ಅವರು ಹೋಗ್ತಿದ್ದಂಗೆ ಸಹಜವಾಗಿ ಇದು ಗೋರ್ಮೆಂಟ್ ವ್ಯವಸ್ಥೆ ಆಗಿರೋದ್ರಿಂದ ವಿಷಯ ಆ ಕ್ಷೇತ್ರದ MLA ಅವರಿಗೆ ಹೋಯಿತು. ಆ ಕ್ಷೇತ್ರದ MLA ಮಹೇಶ್ ತೆಂಗಿನಕಾಯಿ. ಅಂದರೆ ಗುರುಕುಲ ಇರೋ ವ್ಯಾಪ್ತಿ ಹುಬ್ಳಿ ಸೆಂಟ್ರಲ್, ಸಾಯಿನಗರನೂ ಅದರಲ್ಲೇ ಬರ್ತದೆ, ಗುರುಕುಲ ಸಂಸ್ಥೆ ಇದ್ದದ್ದು. MLA ತೆಂಗಿನಕಾಯಿ ಮಹೇಶ್ ತೆಂಗಿನಕಾಯಿ ಅವರಿಗೆ ವಿಷಯ ತಲುಪಿದ ತಕ್ಷಣ ಅವರು ಇದೇನೋ ಗಂಭೀರ ಆಯ್ತಿದು ಇಂಥ ದೊಡ್ಡ ಸಂಸ್ಥೆಯಲ್ಲಿ ಅಂತ ಗೊತ್ತಾಗಿ ಅವ್ರಿಗೆ ಹೊಡೆದೋಯ್ತು. ಸಾಮಾನ್ಯವಾಗಿ MLAಗಳು ಇವರೆಲ್ಲ ತಮ್ಮ ಇದರಲ್ಲಿ ವ್ಯಸ್ತರಾಗಿರ್ತಾರೆ, ಅವರಿಗೆ ಈ ಕಲ್ಚರಲ್ ವಿಷಯಗಳು ಎಷ್ಟರ ಮಟ್ಟಿಗೆ ತಟ್ಟಲಿಕ್ಕೆ ಸಾಧ್ಯ ಅನ್ನೋದೆಲ್ಲ ಸಾಮಾನ್ಯವಾದ ಮಾತು. ಆದರೆ ಅದು ಹೇಗೋ ಪಾಪ ಅವ್ರಿಗೆ ತಟ್ಟಿಬಿಡ್ತು. ಅವರಿಗೆ ಅನಿಸ್ತು, ಗಂಗೂಬಾಯಿ ಹಾಂಗಲ್ ಗುರುಗಳೇ ಬಿಟ್ಟು ಹೋಗ್ಬಿಟ್ರಾ, ಅರೇ ಇದಕ್ಕಿದ್ದಾಗೆ ಅಂದ್ಕೊಂಡವರೇ ತಕ್ಷಣ ಗುರುಕುಲಕ್ಕೆ ಹೋದರು. ಗುರುಕುಲಕ್ಕೆ ಹೋಗಿ ಏನೇನಾಗಿದೆ ಎಲ್ಲ ತಿಳ್ಕೊಂಡು ಆಡಳಿತಾಧಿಕಾರಿಗಳ ಜೊತೆ ಮಾತಾಡಿ ಸಭೆ ಮಾಡಿ ಸೂಚನೆ ಕೊಟ್ಟು, ಇದೀಗ ಆಗಬಾರ್ದು, ನಾನು ಸರ್ಕಾರದ ಮಟ್ಟದಲ್ಲಿ ಇದನ್ನು ಕೈಗೆ ಎತ್ಕೊಳ್ತೇನೆ, ಇನ್ನು ಕೆಲವೇ ದಿವಸದಲ್ಲಿ ಚಳಿಗಾಲದ ಅಧಿವೇಶನ ಶುರು ಆಗೋದಿದೆ, ನಾನು ಕೈಗೆ ಎತ್ಕೊಂಡು ಸರ್ಕಾರಕ್ಕೆ ಅಲ್ಲಿ ಅಧಿವೇಶನದಲ್ಲಿನೂ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿ ಅವ್ರ ಸಂಬಳ ಆಗೋಂಗೆ ಮಾಡ್ತೇನೆ, ಅವ್ರನ್ನ ಕರೆಸಿ ಅಂತ ಹೇಳಿದರು ಆಡಳಿತಾಧಿಕಾರಿಗಳಿಗೆ. ಆಮೇಲೆ ಅವರು ಖುದ್ದಾಗಿ ಫೋನ್ ಮಾಡಿ ಖುದ್ದಾಗಿ ಮುತುವರ್ಜಿ ವಹಿಸಿ ಉಸ್ತುವಾರಿ ಮಾಡಿ 3-4 ದಿವಸದವರೆಗೆ ಅದೆಲ್ಲ ಮಾಡಿದ ಮೇಲೆ ಗುರುಗಳು ಬರಕ್ಕೊಪ್ಪಿದ್ರು. ಬಂದು ಕಲ್ಸಕ್ಕೆ ಸ್ಟಾರ್ಟ್ ಮಾಡಿದರು. ಇದು ನೆನಪಲ್ಲಿಟ್ಕೊಳ್ಳಿ, ಇದೀಗ ಒಂದು ಭಾಗ. ಮತ್ತೆ ಶುರು ಆಯಿತು ಗುರುಕುಲ. ಮತ್ತೆ ಇದಕ್ಕಿದ್ದಂಗೆ ಗುರುಗಳು ಹೋಗಿದ್ದರಿಂದ ಬಾಹ್ಯ ಸಮಾಜಕ್ಕೆ ಗೊತ್ತಾಗದೆ ಈಗ ಅಧಿಕೃತವಾಗಿ ಬಂದಾಗೋಕ್ಕಿಂತ ಮುಂಚೆನೇ 1-2 ದಿವಸ ತಾತ್ಕಾಲಿಕವಾಗಿ ಬಂದಾಯ್ತಲ್ಲ, ವೇತನ ಅಥವಾ ಗೌರವಧನ ಇಲ್ಲದೆ ಗುರುಗಳು ಹೋಗಿದ್ದಕ್ಕೆ, ಅದು ಮತ್ತೆ ಶುರು ಆಗೋಗೆ ಮಾಡಿದರು. ನಮ್ಮ ಸ್ಥಳೀಯ ಅಲ್ಲಿಯ ಹುಬ್ಬಳ್ಳಿ ಸೆಂಟ್ರಲ್ MLA ಮತ್ತು ಆ ಗುರುಕುಲ ವ್ಯಾಪ್ತಿಯ MLA ಆಗಿದ್ದಂಥ ತೆಂಗಿನಕಾಯಿ ಅವರು ಆದಷ್ಟು ವ್ಯವಸ್ಥೆ ಮಾಡಿದರು. ಮುಂದಿನ ಪ್ರಕ್ರಿಯೆಗಳು ನಡೆದವು. ಗುರುಗಳಿಗೆ ಆಡಳಿತಾಧಿಕಾರಿಯಾಗಿದ್ದವರು ಆವಾಗ ಗುರುಗಳಿಗೆ ಸಂಪರ್ಕ ಮಾಡಿದರು. ಗುರುಗಳು ಮತ್ತೆ ಬಂದರು, ತರಗತಿಗಳು ಶುರು ಆದವು. ಇದು ಒಂದು ಭಾಗ. ಇದಿರಲಿ, ಮತ್ತೆ ಇದೆಲ್ಲ ಮುಂದೆ ಒಂದಕ್ಕೊಂದು ಈ ಮಿಸ್ಸಿಂಗ್ ಲಿಂಕ್ ಥರ ಆಮೇಲೆ ಕನೆಕ್ಟ್ ಆಗ್ತಾ ಹೋಗ್ತದೆ. ಇಷ್ಟ ಆಯ್ತಾ? ಇದಕ್ಕಿಂತ ಮುಂಚೆ ಅವರು ವೇತನಕ್ಕಾಗಿ ಹೇಗೆ ಅವ್ರಿಗೆ ಗೌರವಧನ ಬರ್ತಿಲ್ಲ ಅನ್ನೋದಕ್ಕಾಗಿ ಈ ಗುರುಗಳು ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರನ್ನೂ ಒಮ್ಮೆ ಭೇಟಿಯಾಗಿದ್ದರು. ಅದನ್ನೊಂದು ಸಣ್ಣ ಸಂಗತಿಯಾಗಿ ನಿಮಗೆ ಹೇಳ್ತೇನೆ, ಯಾಕಂದರೆ ಇದು ತುಂಬ ಮುಜುಗರದ ವಿಚಾರ. ಇಂಥ ದೊಡ್ಡ ಕಲಾವಿದರು ಮುಖ್ಯಮಂತ್ರಿಗಳು ಧಾರವಾಡದ ಒಂದು ಕಾರ್ಯಕ್ರಮಕ್ಕೆ, ಇನ್ನೂ ನಿರ್ದಿಷ್ಟವಾಗಿ ಹೇಳೋದಾದರೆ, ಯಾಕೆಂದರೆ ಅದೆಲ್ಲ ರೆಕಾರ್ಡ್ ಆಗಿದೆ, ಅದೇನು ಅದರಲ್ಲಿ ಏನು ಮುಚ್ಚುಮರೆ ಇಲ್ಲ, ಇರುವಂಥ ಕೃಷಿ ವಿಶ್ವವಿದ್ಯಾಲಯದ ಕಾರ್ಯಕ್ರಮಕ್ಕೆ ಬಂದಿದ್ದಾಗ, ಕೃಷಿ ಮೇಳಕ್ಕೆ ಬಂದಿದ್ದಾಗ ಇವರೆಲ್ಲ ಹೋಗಿ ತಮಗೆ ಇನ್ನೂ ಸಂಬಳ ಆಗಿಲ್ಲ, ಗೌರವಧನ ಬಂದಿಲ್ಲ, ಭಾಳ ದಿವಸದಿಂದ ಗೌರವಧನ ಬಾಕಿ ಇದೆ, ಪೆಂಡಿಂಗ್ ಇದೆ, ದಯವಿಟ್ಟು ಬಿಡುಗಡೆ ಮಾಡಿ, ಗುರುಕುಲಕ್ಕೆ ಅನುದಾನ ಕೊಡಿ, ಗುರುಕುಲದ ಅನುದಾನ ನಿಲ್ಲಿಸಿದ್ದೀರ, ನಮ್ಮ ಇದು ಬರದೇ ಇರೋದಕ್ಕಿಂತ ಹೆಚ್ಚಾಗಿ ಗುರುಕುಲಕ್ಕೆ ಅನುದಾನನೇ ಬಂದಿಲ್ಲ, ಆದ್ದರಿಂದನೇ ನಮ್ಮ ಸಂಬಳ ಆಗಿಲ್ಲ ಅನ್ನೋದನ್ನು ಹೇಳಿದರು. ಇದು ಮುಖ್ಯ. ಯಾಕಂದರೆ ಅವ್ರಿಗೆ ಎಲ್ಲೋ ಗೊತ್ತಾಗಿತ್ತು, ನಮಗೆ ಸಂಬಳ ನಿಲ್ಲಿಸಿದ್ದಾರೆ ಅಂತಂದರೆ ನಾವು ಬಿಟ್ಟು ಹೋಗೋದು ದೊಡ್ಡದಲ್ಲ, ಬಟ್ ಅನುದಾನನೇ ಕಡಿತ ಮಾಡ್ತಾ ಇದ್ದಾರೆ, ಇದರ ಅನುದಾನ ನಿಲ್ಲಿಸ್ತಾ ಇದ್ದಾರೆ, ಇದಕ್ಕೆ ಅನುದಾನ ಪ್ರತಿ ತಿಂಗಳು ಕೊಡ್ತಾ ಇಲ್ಲ, ಅನುದಾನದಲ್ಲೇ ನಮ್ಮ ಗೌರವಧನ ಕೂಡ ಬರಬೇಕು. ಸೊ ಇದರ ಒಂದಕ್ಕೊಂದು ಸಂಬಂಧ ಇರೋ ವಿಚಾರ. ಇದು ಅಂತಿಮವಾಗಿ ಗುರುಕುಲದ ಉಳಿವಿನ ಪ್ರಶ್ನೆ ಅನ್ನೋದು ಸೂಕ್ಷ್ಮಮತಿಗಳಾದ ಈ ಕಲಾವಿದರಿಗೆಲ್ಲ ಗೊತ್ತಾಗಿ ಹೋಗಿತ್ತು.
ಗುರುಗಳಿಗೆ. ಇದು ಕೊನೆಗೆ ಇಲ್ಲಿಗೆ ಬಂದು ನಿಲ್ಲತ್ತೆ ಅಂತ. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಅವರದಲ್ಲದ ಜಾಯಮಾನ ಅದು. ಹೋಗಿ ರಾಜಕಾರಣದಲ್ಲಿರೋರನ್ನ, ರಾಜಕೀಯ ಅಧಿಕಾರದಲ್ಲಿರೋರನ್ನ ಕಾದು ನಿಂತು ಭೇಟಿಯಾಗಿ ಮನವಿ ಕೊಡೋದು ಅಂದರೆ ಸೂಕ್ಷ್ಮಮತಿಗಳಾದ ಸಾಹಿತಿಗಳು, ಸಂಗೀತಗಾರರಿಗೆಲ್ಲ, ಕಲಾವಿದರಿಗೆಲ್ಲ ಇದು ಭಾಳ ಮುಜುಗರದ ಕೆಲಸ, ಅವರ ಜಾಯಮಾನದಲ್ಲದ ಕೆಲಸ. ಆದರೆ ಮಾಡಿದರು, ಸ್ಪಂದನೆ ಸಿಗಲಿಲ್ಲ. ಮುಖ್ಯಮಂತ್ರಿಗಳು ಮನವಿ ಇಸ್ಕೊಂಡ್ರು, ಅದೇನು ನೋಡಪ್ಪ, ಅದೇನು ಮಾಡಬೇಕು ನೋಡಿ ಅಂತ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಕೊಟ್ಟರು. ನಾವು ಈಗಾಗಲೇ ಚರ್ಚೆ ಮಾಡಿರೋ ಹಾಗೆ ಇದು ಕಂದಾಯ ಇಲಾಖೆ ಅಡಿಯಲ್ಲಿದ್ದಂಥ ಸಂಸ್ಥೆ, ಸಾಂಸ್ಕೃತಿಕ ಸಂಸ್ಥೆ. ನೋಡಿ ದುರಂತ. ಅಷ್ಟೇ, ಅಲ್ಲಿಗೆ ನಿಂತೋಯ್ತು. ಅದಾದಮೇಲೂ ತಿಂಗಳುಗಟ್ಟಲೆ ಸಂಬಳ ಬರಲಿಲ್ಲ. ಈಗಷ್ಟೇ ನಾನು ಹೇಳ್ದಂಗೆ ಡಿಸೆಂಬರಲ್ಲಿ ಕೊನೆಗೆ ಅಂತಿಮವಾಗಿ ಸಹ ಕಲಾವಿದರು ಇದು ಆಗಲ್ಲ ಸರ್ ಅಂತಂದದ್ದಕ್ಕೆ ಎಲ್ಲರೂ ಸೇರಿನೇ ಒಂದು ದಿವಸ ಹೋಗ್ಬಿಟ್ಟಿದ್ರು. MLA ಅವರ ಒಂದು ಯತ್ನದಿಂದ ಮತ್ತೆ ಆಡಳಿತಾಧಿಕಾರಿಗಳವ್ರಿಗೆ ದೂರವಾಣಿ ಮಾಡಿ ಬರೋಕ್ಕೆ ಬೇಗ ಸಂಬಳ ಮಾಡಿಸ್ತಾರೆ ಅಂತ ಹೇಳಿದರು. ಗುರುಗಳು ಬಂದರು, ಮತ್ತೆ ಶುರು ಆಗಿತ್ತು. ಇದು ಡಿಸೆಂಬರ್ 2023, 2023. ಸರಿ, ಡಿಸೆಂಬರ್ ಚಳಿಗಾಲದ ಅಧಿವೇಶನದಲ್ಲಿ ಶಾಸಕರು ಗುರುಕುಲದ ವಿದ್ಯಾರ್ಥಿಗಳು ಮತ್ತು ಗುರುಗಳಿಗೆ ಭರವಸೆ ನೀಡಿದಂಗೆ ಅವರಿಗೆ ಅವ್ರ ಮುಂದೆ ಮಾಡಿದ ವಾಗ್ದಾನದ ರೀತಿಯಲ್ಲಿನೇ ಅವರು ವಿಷಯವನ್ನು ಕೈಗೆತ್ತಿಕೊಂಡ್ರು. ಜೋರಾಗೆ ಪ್ರಶ್ನಿಸಿದರು ಸರ್ಕಾರನ. ಗುರುಕುಲದ ಅನುದಾನ ಯಾಕೆ ನಿಲ್ಲಿಸಿದಿರಿ? ಇದು ರಾಷ್ಟ್ರದಲ್ಲೇ ಏಕೈಕ ಸಂಸ್ಥೆ ಸರ್ಕಾರದ್ದು. ಇಂಥ ಸಂಸ್ಥೆ ಇನ್ನೊಂದಿಲ್ಲ. ಸರ್ಕಾರದ ಯಾವುದೇ ಸಂಸ್ಥೆನೇ ಇಲ್ಲ ರಾಷ್ಟ್ರದಲ್ಲಿ ಸರ್ಕಾರದ ಯಾವುದೇ ಗುರುಕುಲ ಮಾದರಿ ಸಂಗೀತ ಸಂಸ್ಥೆನೇ ಇಲ್ಲ. ಹಾಗಿದ್ದು ಹುಬ್ಬಳ್ಳಿಯಲ್ಲಿದ್ದಂಥ ಈ ಒಂದು ನಮ್ಮ ಹೆಮ್ಮೆ, ಇದು ನಮ್ಮ ಸಂಸ್ಕೃತಿಯ ಹೆಮ್ಮೆ, ಇದನ್ನ ಯಾಕೆ ನಿಲ್ಲಿಸಿದ್ರಿ ಅಂತ ಜೋರಾಗಿ ಜಗಳಕ್ಕೆ ಬಿದ್ದರು. ಅವಾಗ ಸರ್ಕಾರ ಏನು ಹೇಳ್ತು ಅಂದರೆ, ಇಲ್ಲ ನಾವೇನು ಅದನ್ನೇನು ಬಂದ್ ಮಾಡೋದಿಲ್ಲ, ಅನುದಾನದ್ದೇನೋ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ, ಅದನ್ನ ಬಿಡುಗಡೆ ಮಾಡೋದ್ರ ಬಗ್ಗೆ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳ್ತೀವಿ. ವಿಷಯ ಅಷ್ಟಕ್ಕೆ ಮುಗೀತು. ಇದು ಡಿಸೆಂಬರ್ 2023 ಚಳಿಗಾಲದ ಅಧಿವೇಶನದಲ್ಲಿ ಇಲ್ಲಿಗೆ ಒಂದು ಭಾಗ ಮುಗೀತು. ಕ್ರಮೇಣ ಸ್ವಲ್ಪ ದಿವಸ ಆಗ್ತಿದ್ದಂಗೆ ಏನಾಯಿತು, ಇದೆಲ್ಲದರ ಪರಿಣಾಮ ಒಂದು ಹಂತದ ಹಣ ಬಿಡುಗಡೆ ಆಯಿತು. ಅನುದಾನ ಮತ್ತು ಗುರುಗಳ ಗೌರವಧನ ಸೇರಿ ಒಂದು ಹಂತದ ಹಣ ಗುರುಕುಲಕ್ಕೆ ಬಿಡುಗಡೆ ಆಯಿತು. ಸೊ 24 ಜನವರಿಯಿಂದ ಮತ್ತೆ ಹೇಗೋ ಮುಂದುವರ್ಕೊಂಡ್ಬಂದು ಕೊನೆಗೆ 24ನೇ ಇಸ್ವಿ ಫೆಬ್ರವರಿ ಅಂತ್ಯದಷ್ಟೊತ್ತಿಗೆ ಮತ್ತೆ ಅದೇ ರಾಗ ಶುರುವಾಯಿತು. ಅನುದಾನ ನಿಂತೋಯ್ತು, ಸಂಬಳ, ವೇತನ, ಗೌರವಧನ ಏನೇ ಅದು ನಿಂತೋಯ್ತು. ಆಯಿತು ಬಿಡಿ, ಈಗ ಖಾತ್ರಿ ಆಗೋಯ್ತು. ಗುರುಗಳಿಗೆ, ಮಕ್ಕಳಿಗೆ ಎಲ್ಲವೂ ಖಾತ್ರಿ ಆಯಿತು. ಆಮೇಲೆ ಮಾರ್ಚ್, ಏಪ್ರಿಲ್ ಬಂದರು. 24ನೇ ಸಾಲಿನ ಗುರುಕುಲ ಪ್ರವೇಶಕ್ಕೆ ಯಾವಾಗ ಅಧಿಸೂಚನೆ ಆಗಲಿಲ್ವೋ ಆವಾಗ 100ಕ್ಕೆ 100 ಸಿದ್ಧ ಆಗಿ ಹೋಗಿ ಇದುವರೆಗೆ ನಾವು ಹೇಳ್ದಂಗೆ ಬಂದೇ ಆಯಿತು. ಇದು ಇಲ್ಲಿಗೆ ಬಂದು ನಿಂತು ತಾರ್ಕಿಕ ಅಂತ್ಯ ಗುರುಕುಲ. ಏತನ್ಮಧ್ಯೆ ಏನಾಯಿತು, ಡಿಸೆಂಬರ್ ಆದ ನಂತರ ಮತ್ತೆ ಮಾರ್ಚಲ್ಲಿ ಬಜೆಟ್ ಅಧಿವೇಶನ. ಅಷ್ಟೊತ್ತಿಗೆ ಪತ್ರಿಕೆಗಳಲ್ಲಿ, ವಿಶೇಷವಾಗಿ ಸಂಯುಕ್ತ ಕರ್ನಾಟಕದಲ್ಲಿ ಗುರುಕುಲ ಬಂದಾಯಿತು, ಒಂದು ಸಂಸ್ಕೃತಿಯನ್ನು ಹನನ ಮಾಡಿ ಆಯಿತು ಅನ್ನೋ ಅರ್ಥದಲ್ಲಿ ಲೇಖನಗಳು ಬಂದವು, ಸರಣಿ ಲೇಖನಗಳು ಬಂದವು. ಕೊನೆಯದಾಗಿ ಕ್ಷಮಿಸಿ ಬಿಡಿ ಗಂಗಜ್ಜಿ, ತಂಬೂರಿ ತಂತಿ ತುಂಡಾಯಿತು ಅಂತ ಅಗ್ರಲೇಖನ ಬಂತು ಸಾಪ್ತಾಹಿಕ ಪುರವಣಿಯಲ್ಲಿ. ಬಜೆಟ್ ಅಧಿವೇಶನ ಶುರುವಾಗಿತ್ತು. ವಿಷಯ ಸರ್ಕಾರಕ್ಕೂ ಅರ್ಥ ಆಗೋಯಿತು, ಇದು ಹೀಗಾಗಿದೆ ಅಂತ. ಸ್ಥಳೀಯ MLA ಯಾರು ಗುರುಗಳು ಬಿಟ್ಟು ಹೋದಾಗ ಕರ್ಕೊಂಬಂದಿದ್ರಲ್ಲ, ಪ್ರಯತ್ನ ಮಾಡಿದ್ರಲ್ಲ ಒಂದು ಹಂತದ್ದು ಡಿಸೆಂಬರಲ್ಲಿ, ಅವರಿಗೂ ಖಚಿತವಾಯಿತು. ಹಾಗಾಗಿ ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ಬಜೆಟ್ ಅಧಿವೇಶನದಲ್ಲಿ
ಈ ವಿಷಯ ಎತ್ಕೊಂಡು ಸರ್ಕಾರದ ಜೊತೆಗೆ ಗುದ್ದಾಟಕ್ಕೆ ಬಿದ್ದರು. ಸರ್ಕಾರದ ಜೊತೆಗೆ ಚರ್ಚಿಸಿದ್ರು, ಸರ್ಕಾರದ ಗಮನ ಸೆಳೆದ್ರು, ಅವಕ್ಕೆಲ್ಲ ಅರ್ಥ ಇಲ್ಲ ಮಾತಿಗೆ. ಯಾಕಂದರೆ ಅಕ್ಷರಶಃ ಗುದ್ದಾಟನೇ ಆಗೋಯ್ತು ಅವಾಗ. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಏನೇನು ಪ್ರಯತ್ನ ನಡೆದವು ಅನ್ನೋದು ನಿಮಗೆ ಗೊತ್ತಾಗಲಿ ಈ ಎಪಿಸೋಡಲ್ಲಿ ಅಂತ ಆವಾಗಲೇ ನಿಮ್ಮ ಗಮನಕ್ಕೆ ತಂದಲ್ಲ. ಏನಾಯಿತು, ಏಕಾಏಕಿ ಬಂದಾದರೆ ಬಂದಾಯ್ತು, ಸುಮ್ಮನೆ ತಮ್ಮ ಪಾಡಿಗೆ ತಾವೆಲ್ಲರೂ ಹೋದರೆ ಯಾರೂ ಏನು ಪ್ರಯತ್ನನೇ ಮಾಡಲಿಲ್ವೇ ಅಂತ ಒಂದು ಪ್ರಶ್ನೆ ಬರುತ್ತಲ್ಲ, ಅದಕ್ಕೆ ಗೊತ್ತಾಗಲಿ ಅಂತ ಇವೆಲ್ಲ ಹೇಳ್ತಿದ್ದೀನಿ. ಆಮೇಲೆ ಅದೇ ಬಜೆಟ್ ಅಧಿವೇಶನದಲ್ಲಿ ಗುದ್ದಾಟಕ್ಕೆ ಬಿದ್ದರು ಅಂತ ಹೇಳಿದ್ನಲ್ಲ, ಇವರು ಒಂದು ದಿವಸ ಏಕಾಏಕಿ ಸಂಜೆ ಅಧಿವೇಶನ ಇನ್ನೇನು ಮುಗಿಬೇಕು, ವಿಷಯಗಳು ಅವತ್ತಿನ ಕಾರ್ಯಕಲಾಪ ಪಟ್ಟಿಯೆಲ್ಲ ಮುಗಿತಾ ಬಂದಿತ್ತು, ಅವತ್ತಿನ ಕಲಾಪ ಮುಗಿತಾ ಬಂದಿತ್ತು. ಇವರು ವಿಷಯ ಕೈ ಎತ್ಕೊಂಡು ಹಿಂಗಾಗಿಬಿಟ್ಟಿದೆ, ಪೇಪರ್ಗಳಲ್ಲೂ ಬಂದಿದೆ ಅಂತ ಸಂಯುಕ್ತ ಕರ್ನಾಟಕನೂ ಪ್ರದರ್ಶಿಸಿದರು. ಸಂಯುಕ್ತ ಕರ್ನಾಟಕದಲ್ಲಿ ಬಂದು ವರದಿಗಳನ್ನೂ ಸರ್ಕಾರದ ಗಮನ ತಂದರು, ಸ್ಪೀಕರಿಗೆ ಕೊಟ್ಟರು, ಎಲ್ಲ ಆಯಿತು. ಅವಾಗೇನು ಆ ಸಂದರ್ಭದಲ್ಲಿ ನನಗೆ ನೆನಪಿರೋ ಹಾಗೆ ಮುಖ್ಯಮಂತ್ರಿಗಳೇನು ಸದನದಲ್ಲಿ ಇರಲಿಲ್ಲ, ಹೊರಗೆಲ್ಲೋ ಇದ್ದರು. ಬಟ್ ಹಿರಿಯ ಸಚಿವರಿದ್ದರು, ಈ ಭಾಗದ ಪ್ರಭಾವಿ ಸಚಿವರು ಮತ್ತು ಗಂಗೂಬಾಯಿ ಅವರೊಂದಿಗೆ ಭಾಳ ನಿಕಟ ಒಡನಾಟ ಇದ್ದಂಥ HK ಪಾಟೀಲ್ ಇದ್ದರು ಮುಂದಿನ ಸಾಲಲ್ಲೇ ಸರ್ಕಾರದಲ್ಲಿ. ಆಮೇಲೆ ಕಂದಾಯ ಮಂತ್ರಿ ಆಗಿದ್ದಂಥ ಕೃಷ್ಣ ಬೈರೇಗೌಡರಿದ್ದರು. ಉನ್ನತ ಶಿಕ್ಷಣ ಸಚಿವ ಡಿ ಸುಧಾಕರ್ ಕೂಡ ಉನ್ನತ ಶಿಕ್ಷಣ ಸಚಿವರಾದಂಥ MC ಸುಧಾಕರ್ ಇದ್ದರು, ಎಲ್ಲ ಇದ್ದರು. ಇವರು ವಿಷಯ ಕೈಗೆತ್ಕೊಂಡ್ಬಿಟ್ರು. ಸ್ಪೀಕರ್ ಇದು ಈಗ ವಿಷಯ ನೀವೇ ಕೈಗೆತ್ಕೊಂಡಿರೋ ಇದರಲ್ಲಿ ಇದನ್ನು ತರಬೇಡಿ ಅಂತ ಹೇಳಿದ್ರು ಕೂಡ ಇವ್ರು ಯಾವುದೋ ಬೇರೆ ವಿಚಾರ ಪ್ರಸ್ತಾಪ ಮಾಡಬೇಕಾಗಿತ್ತು. ಇವರೇನು ಕೇಳಲಿಲ್ಲ. ನೋಡಿ, ಆ ಟೈಮಲ್ಲಿ ಒಂದು ಹೇಳ್ತೇನೆ, ಹುಬ್ಬಳ್ಳಿ ಧಾರವಾಡದವರೇ ಆದಂಥ ಧಾರವಾಡ ಶಾಸಕ ಅರವಿಂದ್ ಬೆಲ್ಲದ್, ಹುಬ್ಬಳ್ಳಿ ಪೂರ್ವ ಶಾಸಕ ಪ್ರಸಾದ್ ಅಪ್ಪಯ್ಯ ಇಬ್ಬರೂ ತೆಂಗಿನಕಾಯಿ ಅವರಿಗೆ ಬೆಂಬಲಕ್ಕೆ ನಿಂತುಬಿಟ್ರು. ಪ್ರಸಾದ್ ಅಪ್ಪಯ್ಯ ಕಾಂಗ್ರೆಸ್ನವರು, ಬೆಲ್ಲದೇನೋ BJPಯವರು ಸರಿ. ಆದರೆ ಇಲ್ಲಿ 3 ಜನ ಪಕ್ಷಭೇದ ಮರೆತರು ತೆಂಗಿನಕಾಯಿ ಮಾತಿಗೆ ಬೆಂಬಲಾರ್ಥ ಸಪೋರ್ಟಿವ್ ಆಗಿ ಅವರು ಕೂಡ ಗುರುಕುಲ ಯಾಕೆ ಉಳಿಬೇಕು ಅಂತ ಇಬ್ಬರು ಬಲವಾಗಿ ಸರ್ಕಾರದ ಗಮನಕ್ಕೆ ತಂದರು. ಅಬ್ಬಯ್ಯನವರಂತೂ ಸಾಕಷ್ಟು ಜೋರಾಗಿಯೇ ತಮ್ಮದೇ ಪಕ್ಷದ ಸರ್ಕಾರವನ್ನು ಪ್ರಶ್ನಿಸಿದರು. ಏನಿದು, ಯಾಕೆ ಇಂಥ ಒಂದು ಸಂಸ್ಥೆಯನ್ನು ಬಂದ್ ಮಾಡ್ತೀರಿ, ಇದು ತೆಂಗಿನಕಾಯಿ ಅವರು ಕೇಳ್ತಿರೋದಕ್ಕೆ ನಂದು ಬೆಂಬಲ ಇದೆ, ಇದು ಯಾವ ಕಾರಣಕ್ಕೂ ಹಾಕ್ಕೊಡ್ದು ಅಂತ ಪಟ್ಟು ಹೇಳಿದ್ರು. ಬೆಲ್ಲದ್ದು ಅಷ್ಟೇ. ಬೆಲ್ಲದಂತೂ ಏನು ಹೇಳಿದರು ಅಂದರೆ, ನೋಡಿ ಈಗ ನೀವು ಇದನ್ನು ಕಂದಾಯ ಇಲಾಖೆಯಿಂದ ಹಸ್ತಾಂತರ ಮಾಡಬೇಕು ಕನ್ನಡ ಸಂಸ್ಕೃತಿ ಇಲಾಖೆಗೆ ಅಂತ ನಾವು ಕೇಳಿದರೆ ನೀವು ಉನ್ನತ ಶಿಕ್ಷಣಕ್ಕೆ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಿ. ಮತ್ತು ಯೂನಿವರ್ಸಿಟಿಯ ಅಡಿಯಲ್ಲಿ ಹೋದರೆ ಈಗ ಆಲ್ರೆಡಿ ಮೈಸೂರಲ್ಲಿರೋ ಗಂಗೂಬಾಯಿ ಹಾನಗಲ್ ಹೆಸರಿನ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಕೆಟ್ಟ ಹೆಸರು ತೊಗೊಂಡಿದೆ. ಅದು ಯಾಕಾದರೂ ಇದೆ ಅಂತ ಅನಿಸ್ತದೆ ನಮಗೆ. ಅಂಥದ್ದೊಂದು ಯೂನಿವರ್ಸಿಟಿ ಬೇಕಿತ್ತ? ಗಂಗೂಬಾಯಿ ಹಾನಗಲ್ ಹೆಸರಿಗೆ ಕಳಂಕ ಬಂತು ಅಂತ ನಾವೆಲ್ಲ ಬೇಕಷ್ಟು ಟೀಕೆ ಮಾಡಿದ್ದೇವೆ. ಹಾಗಿರುವಾಗ ಮತ್ತೆ ನೀವು ಈ ಗುರುಕುಲ ಹುಬ್ಬಳ್ಳಿಯಲ್ಲಿರುವಂಥ ಚೆನ್ನಾಗಿ ನಡೀತಿರುವಂಥ ರಾಷ್ಟ್ರದಲ್ಲಿ ಸುದ್ದಿ ಮಾಡಿರುವಂಥ ಗುರುಕುಲನ ಯಾಕೆ ಬಂದ್ ಮಾಡ್ತೀರಿ ಅಂತ ಬೆಲ್ಲದ್ ಕೇಳಿದರು. ಸೊ ಈ 3 ಜನ ಸಾಕಷ್ಟು ಇದು ಮಾಡಿದರು. ಕೊನೆಗೆ ಸುಧಾಕರ್ ಹೇಳಿದ ಸಮಜಾಯಿಸಿ ಆಗಲಿ, ಅವಾಗಿನ ಕಂದಾಯ ಸಚಿವರು ಹೇಳಿದಂಥ ಸಮಜಾಯಿಸಿ ಆಗಲಿ ಸಹಜವಾಗಿ ಸಮಾಧಾನ ತರುವಂಗಿರಲಿಲ್ಲ, ಸಮಾಧಾನ ತರಲಿಲ್ಲ ಸ್ಥಳೀಯ ಶಾಸಕರಿಗೆ. ಕೊನೆಗೆ HK ಪಾಟೀಲ್ ಅವರೇ ಎದ್ದು ನಿಂತು, ಇಲ್ಲ ಈ ಬಗ್ಗೆ ನಾನು ಗಂಭೀರವಾಗಿ ಪರಿಗಣಿಸ್ತೇನೆ, ಒಂದು ಸಭೆ ಮಾಡೋಣ ಸರ್ಕಾರದ ಮಟ್ಟದಲ್ಲಿ, ಇದನ್ನು ಹೇಗೆ ಉಳಿಸ್ಬೇಕು, ಏನು ಮಾಡ್ಬೋದು, ಗುರುಕುಲದ ಬಗ್ಗೆ, ಗುರುಕುಲದ ಮುಂದಿನ ಭವಿಷ್ಯದ ಬಗ್ಗೆ ನಾವು ಏನು ತೀರ್ಮಾನ ತಗೊಳ್ಬೋದು ಅನ್ನೋದನ್ನು ಆಲೋಚನೆ ಮಾಡೋಣ. ಇವತ್ತು ಇಲ್ಲಿ ತಕ್ಷಣ ಇದು ಮಾಡೋದು ಬೇಡ, ನಾನೇ ಒಂದು ನನ್ನ ಮಧ್ಯಸ್ಥಿಕೆಯಲ್ಲಿ ಒಂದು ಸಭೆಯನ್ನು ಏರ್ಪಡಿಸ್ತೀನಿ ಅಂತ ಭರವಸೆ ನೀಡಿದರು. ಸೊ ವಿಷಯ ಅಲ್ಲಿಗೆ ಮುಗೀತು ಅವತ್ತು. ಆಮೇಲೆ ಏನಾಯಿತು, ಹೇಗಿದ್ರು HK ಪಾಟೀಲರು ತನ್ನ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಸ್ತೀನಿ ಅಂತ ಹೇಳಿದ್ದಾರೆ. ಆದ್ದರಿಂದ ಅವರು
ಅವ್ರನ್ನೇ ಗಟ್ಟಿಯಾಗಿ ಹಿಡ್ಕೊಂಡು ಇದನ್ನು ಉಳಿಸ್ಕೋಬೇಕು ಅಂತ ಶಾಸಕರು ತೀರ್ಮಾನಕ್ಕೆ ಬಂದರು. ವಿಷಯ ಹುಡುಗರಿಗೆ ಗೊತ್ತಾಗಿತ್ತಾದ್ರಿಂದ ಹುಡುಗರು ಇದೇ ನಿರೀಕ್ಷೆಯಲ್ಲಿ ಆಶಾಭಾವನೆಯಿಂದ ಇದ್ದರು. ಕೊನೆಗೆ ಏನಾಗ್ತಿದ್ರು, ತಮ್ಮ ಬ್ಯಾಚ್ ಮುಗಿಯೋವರೆಗೆ, ಯಾಕಂದರೆ ಇನ್ನೊಂದು ವರ್ಷ 1.5 ವರ್ಷ ಉಳಿದಿತ್ತು ಅಂತ ನಾನು ಫಸ್ಟ್ ಎಪಿಸೋಡ್ನಲ್ಲಿ ಹೇಳಿದ್ವಲ್ಲ, ಕೊನೆ ಬ್ಯಾಚ್ ಆಗಿತ್ತು ಇದು ಬಂದಾಗೋಕ್ಕಿಂತ ಮುಂಚೆ ಅಂತ. ಅಷ್ಟಾದರೂ ಆದಿತ್ತು, ತಮ್ಮ ಬ್ಯಾಚ್ ಆದರೂ ಗುರುಕುಲ ಪದ್ಧತಿಯಲ್ಲಿ ಮುಗಿದಿತ್ತು ಅಂತ ಕಾಯ್ಕೊಂಡು ಹುಡುಗರು ಕೂಡ ಆಶಾಭಾವನೆಯಿಂದ ಎದುರು ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಧಿವೇಶನ ಮುಗಿದ ತಕ್ಷಣ ಇಂಥ ಒಂದು ಸಭೆ ಆಗ್ತದೆ, ನಮ್ಮ ಗುರುಕುಲದ ಬಗ್ಗೆ ಏನೋ ಒಂದು ಒಳ್ಳೆಯ ತೀರ್ಮಾನ ಹೊರಗೆ ಬರ್ತದೆ ಅಂತ. ಆದರೆ ಸ್ನೇಹಿತರೆ, ದುರಂತ ನೋಡಿ, ಸರ್ಕಾರ ಮಟ್ಟದಲ್ಲಿ ಇದ್ರ ಬಗ್ಗೆ ಯಾವುದೇ ಕಾಳಜಿನೇ ಕಾಳಜಿ ಇಲ್ಲದೆ ಹೋಗಿದ್ದರಿಂದ ಸರ್ಕಾರದ ಮಟ್ಟದಲ್ಲಿ ಇದನ್ನು ಉಳಿಸಲೇಬೇಕು ಅನ್ನೋ ಬದ್ಧತೆ ಮೊದಲನೇ ಆದ್ಯತೆಯಾಗಿ ಇರದೇ ಇದ್ದರಿಂದ ಯಾವ ಸಭೆನೂ ನಡೀಲಿಲ್ಲ. ಆಮೇಲೆ ಏನೂ ಆಗಲಿಲ್ಲ. ಕಂದಾಯ ಇಲಾಖೆಯಿಂದ ಇದು ಉನ್ನತ ಶಿಕ್ಷಣ ಇಲಾಖೆಗೆ ಹೋಗಿ ಯೂನಿವರ್ಸಿಟಿ ಅಧೀನಕ್ಕೆ ಬಂತು. ಮೈಸೂರಿನ ಗಂಗೂಬಾಯಿ ಹಾನಗಲ್ ಸಂಗೀತ ವಿಶ್ವವಿದ್ಯಾಲಯ, ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಈ ಗುರುಕುಲವನ್ನು ತನ್ನ ಅಧೀನಕ್ಕೆ ತಗೊಂಡು 24ನೇ ಸಾಲಿನ ಶೈಕ್ಷಣಿಕ ಸಾಲಿನ ಅಧಿಸೂಚನೆಗಳನ್ನೆಲ್ಲ ಜಾರಿ ಮಾಡಿ ಇದನ್ನು ಅದು ಕ್ಯಾಂಪಸ್ ಆಗಿ ಪರಿಗಣಿಸಿಬಿಡ್ತು. ಸೊ ಕೊನೆ ಪಕ್ಷ ನಮ್ಮ ಬ್ಯಾಚ್ ಆದರೂ ಉಳಿಸಿ, ಗುರುಕುಲ ಪದ್ಧತಿಯಲ್ಲಿ ನಾವು ಸೇರಿದ್ದೇವೆ, ಇದೊಂದರಿಂದ ಹೊರಗೆ ಹೋದ್ಮೇಲೆ ಏನಾದರೂ ಮಾಡಿ ಅಂತ ವಿದ್ಯಾರ್ಥಿಗಳು ಕೇಳಿದ್ದಾಗಲಿ, ಇಷ್ಟಾದರೂ ಮಾಡಿಕೊಡಿ ಅಂತ ಶಾಸಕರು ಕೇಳಿದ್ದಾಗಲಿ ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ, ನಿಂತೋಯ್ತು. ಇದರ ಮಧ್ಯೆ ಇನ್ನೊಂದು ಪ್ರಯತ್ನ ಆಯಿತು ಶಾಸಕರ ಮಟ್ಟದಲ್ಲಿ. ಆಗ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರಿಗೆ ಪದೇ ಪದೇ ಭೇಟಿಯಾಗಿದ್ದಂಥ ತೆಂಗಿನಕಾಯಿ ಅವರು ಯಾಕೆ ಗುರುಕುಲ ಉಳಿಬೇಕು, ಗುರುಕುಲವನ್ನು ನಾವು ಯಾಕೆ ಉಳಿಸ್ಬೇಕು, ಅದರ ಮಹತ್ವ ಏನು ಅಂತ ಬೇಕಷ್ಟು ಮನವರಿಕೆ ಮಾಡಿಕೊಟ್ರು. ಲಾಡ್ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದರು. ಆಮೇಲೆ ವಿದ್ಯಾರ್ಥಿಗಳು ಲಾಡ್ ಅವ್ರನ್ನ ಭೇಟಿಯಾದರು 2-3 ಸಂದರ್ಭದಲ್ಲಿ. ABVP ಸಂಘಟನೆ ವಿದ್ಯಾರ್ಥಿಗಳಿಗೆ ಕೈ ಜೋಡಿಸಿತು, ವಿದ್ಯಾರ್ಥಿಗಳ ಹೋರಾಟಕ್ಕೆ ಕೈ ಜೋಡಿಸಿತು. ಒಂದು ದಿವಸ ವಿದ್ಯಾರ್ಥಿಗಳನ್ನ ರಸ್ತೆಗೆ ಕರ್ಕೊಂಬಂದು ಅದರ ನೇತೃತ್ವದಲ್ಲಿ ಹೋರಾಟನೂ ಆಯಿತು. ಬಹುಶಃ ಅದೇ ಆಗಬಾರ್ದಾಗಿತ್ತು ಅಂತೇನೋ ಅನ್ನಿಸ್ತದನಪ್ಪ ನನಗೆ. ಯಾಕಂದರೆ ಸಂಗೀತ ವಿದ್ಯಾರ್ಥಿಗಳು ಹೋರಾಟ ಯಾಕೆ ಮಾಡಬೇಕು ಅಂತ ಸರ್ಕಾರಕ್ಕೆ ಅನ್ನಿಸ್ತೋ, ಅಥವಾ DC ಅಧೀನದಲ್ಲಿದ್ದಂಥ ಗುರುಕುಲದ ಸಿಬ್ಬಂದಿಗೆ ಅನ್ನಿಸ್ತೋ, ಏನೋ ಗೊತ್ತಿಲ್ಲ. ಅವತ್ತಿನಿಂದ ಹುಡುಗರದ್ದು ಇನ್ನಷ್ಟು ಅಸಡ್ಡೆ ಶುರುವಾಗಿ, ನೀವು ಈ ವ್ಯವಸ್ಥೆ ಒಪ್ಕೊಳ್ಳಿ, ಇಲ್ಲಾಂದರೆ ಬಿಟ್ಟು ಹೋಗಿ, ಜಾಗ ಖಾಲಿ ಮಾಡಿ ಅನ್ನೋ ಮಟ್ಟಕ್ಕೆ ಗುರುಕುಲದ ಆಡಳಿತ ಬಂತು. ಬಿಡಿ, ಅವೆಲ್ಲ ನಡೆಯೋದೇ ಇದರಲ್ಲಿ. ಆಗೋಯ್ತು, ಬಂದಾಯಿತು. ಲಾಡ್ ಅವ್ರಿಗೆ ಶಾಸಕರು ಭೇಟಿಯಾಗಿದ್ದ ಪ್ರಯೋಜನ ಆಗಲಿಲ್ಲ. ಆಮೇಲೆ ಅಧಿವೇಶನದಲ್ಲಿನೇ ವಿಷಯ ಪ್ರಸ್ತಾಪಿಸಿ ಸರ್ಕಾರದ ಜೊತೆ ಜಗಳ ಆಡಿದ್ದು, 3 ಶಾಸಕರು ಒಂದಾಗಿದ್ದು. ಸಾಮಾನ್ಯವಾಗಿ 3 ಶಾಸಕರು ಆಗಿದ್ದೇ ಒಂದು ದೊಡ್ಡ ಸಂಗತಿ, ಅದೇ ದೊಡ್ಡ ಸುದ್ದಿ. ಯಾಕಂದರೆ ಇಲ್ಲಿ ರಾಜಕೀಯನೇ ಹಾಗೆ ಅಲ್ವಾ, ಎಷ್ಟೋ ಡೆವಲಪ್ಮೆಂಟ್ ವಿಚಾರಗಳಿಗೆ ಒಂದಾಗಲ್ಲ ಕೆಲವೊಮ್ಮೆ. ಅಂಥದ್ದು ಈ ಸಂಸ್ಕೃತಿ ಸಂಸ್ಥೆಯನ್ನು ಉಳಿಸಿ ಅನ್ನೋದಕ್ಕೆ ಒಂದಾದ್ರೆ ಅದಕ್ಕೆ ಇನ್ನೊಂದು ಕಾರಣವೂ ಇದೆ. ಡಾಕ್ಟರ್ ಗಂಗೂಬಾಯಿ ಹಾನಗಲ್, ಗಂಗಜ್ಜಿ ಅನ್ನೋದೇ ಇದರ ಹಿಂದಿನ ಪ್ರೇರಕ ಶಕ್ತಿ. ಅವ್ರದ್ದೇ ಹೆಸರಿನ ಗುರುಕುಲ ಅಲ್ವಾ ಅದು. ಆಮೇಲೆ ಅವ್ರಿಗೆ ಗೌರವಾರ್ಥವಾಗಿ ಶುರುವಾಗಿದ್ದದು. ಸರ್ಕಾರ ಶುರು ಮಾಡಿದ್ದೇ ಗಂಗಜ್ಜಿ ಗೌರವಾರ್ಥವಾಗಿ. ಹಾಗಾಗಿ 3 ಜನ ಒಂದಾದರೂ ಸರಿನೂ ಇತ್ತು ಅದು. ಆದರೆ ಏನೂ ಪ್ರಯೋಜನ ಆಗಲಿಲ್ಲ, ಯಾವ ಸಭೆನೂ ನಡೀಲಿಲ್ಲ. ಮೈಸೂರು ಯೂನಿವರ್ಸಿಟಿ ಅದನ್ನು ತನ್ನ ಅಧೀನಕ್ಕೆ ತೊಗೊಂಡು, ಮೈಸೂರಿನ ಗಂಗೂಬಾಯಿ ಹಾನಗಲ್ ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಅದನ್ನು ತನ್ನ ಅಧೀನಕ್ಕೆ ತೊಗೊಂಡಿತ್ತು. ಈಗ ಅದು ಅದರ ಅಧೀನಕ್ಕೆ ಬಂದಿದೆ. ಇದು ಜನಪ್ರತಿನಿಧಿಗಳು ಮಾಡಿದ ಒಂದು ಯತ್ನದ ಕತೆ. ಇನ್ನೊಂದೇನಾಯಿತು, ಇಲ್ಲಿಯವರೇ ಅಂದರೆ ಹುಬ್ಬಳ್ಳಿಯವರೇ ಆದಂಥ ಸಭಾಪತಿ, ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಧ್ವನಿ ಎತ್ತಿ ಇದನ್ನು ಉಳಿಸ್ಬೇಕು ಅಂತ ನೇರ ಯತ್ನಗಳನ್ನು ಮಾಡಿದರು.
ಆಮೇಲೆ ಗುರುಕುಲ ಬಂದ್ ಮಾಡಬೇಡಿ, ಬಂದ್ ಹಾಕ್ಕೊಡ್ದು, ವಿದ್ಯಾರ್ಥಿಗಳನ್ನ ಹೊರಗೆ ಕಳಿಸ್ಕೊಡ್ದು, ಗುರುಕುಲ ಪದ್ಧತಿಯಲ್ಲಿ ಅವರಿಗೆ ಶಿಕ್ಷಣವನ್ನು ಕೊಟ್ಟು ಕೊನೆಯ ಬ್ಯಾಚ್ಗೆ, ಅಂದರೆ ನೀವು ಬಂದ್ ಮಾಡೋದೇ ನಿಜ, ಉನ್ನತ ಶಿಕ್ಷಣ ಇಲಾಖೆ ಸುಪರ್ದಿಗೆ ತೆಗೆದುಕೊಳ್ಳೋದೇ ನಿಜ ಅಂತ ಆದರೆ ತೊಂದರೆ ಇಲ್ಲ. ಬಟ್ ಕೊನೆ ಬ್ಯಾಚ್ಗೆ, ಗುರುಕುಲ ಪದ್ಧತಿಯಲ್ಲಿರುವಂಥ ಕೊನೆ ಬ್ಯಾಚ್ ಮುಗಿಯೋವರೆಗೆ ಆದರೂ ಏನೂ ಮಾಡಬೇಡಿ, ಅವರಿಷ್ಟು ಜನ ಇದೇ ಬ್ಯಾಚಲ್ಲಿ ಕಲ್ತು ಹೊರಗೆ ಹೋಗಲಿ, ಅವ್ರನ್ನ ಅಲ್ಲೇ ಇಟ್ಕೊಂಡು ಕಲಿಸಿ ಅಂತೆಲ್ಲ ಬಸವರಾಜ ಹೊರಟ್ಟಿಯವರು ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದರು. ಸರ್ಕಾರಕ್ಕೆ ಒತ್ತಡಗಳನ್ನ ತಂದರು, ಒತ್ತಾಯ ಮಾಡಿದರು. ಆದ್ರೂ ಕೂಡ ಏನೂ ಸ್ಪಂದನೆ ಸಿಗಲಿಲ್ಲ, ಉಳಿಲಿಲ್ಲ. ಇದೆಲ್ಲ ಒಂದು ಭಾಗ ಆದಮೇಲೆ ಒಂದು ಫೈನ್ ಡೇ ವಿದ್ಯಾರ್ಥಿಗಳನ್ನು ನೀವು ಹೋಗಿ ನಿಮ್ಮ ಒಂದು ಮೈಸೂರು ಯೂನಿವರ್ಸಿಟಿ ಅಡಿಯಲ್ಲಿ ಔಪಚಾರಿಕ ಶಿಕ್ಷಣ ಪಡ್ಕೊಳ್ಳೋಕ್ಕೆ ಅರ್ಜಿಯನ್ನಾದರೂ ಸಲ್ಲಿಸಿ, ಆವಾಗ ನಿಮ್ಮ ಬೇಡಿಕೆ ಪರಿಗಣಿಸೋಣ, ನಿಮ್ಮ ಇಲ್ಲೇ ಇಟ್ಕೊಳ್ಳೋದ್ರ ಬಗ್ಗೆ. ಇಲ್ಲ ನಿಮ್ಮ ಸಾಮಾನುಗಳನ್ನ ತಗೊಂಡು ನಿಮ್ಮ ಹೊರಗಡೆ ಹೋಗಿಬಿಡಿ ಗುರುಕುಲದಿಂದ ಅಂತ ಅಂತಿಮವಾಗಿ ಸೂಚಿಸಿದರು. ಇದು ವಿದ್ಯಾರ್ಥಿಗಳನ್ನ ಹೀಗೆ ನಿವಾರಿಸ್ಕೊಂಡ ರೀತಿ. ಅವರು ದಿಕ್ಕಾಪಾಲಾದರು ಅಂತ ಈಗಾಗಲೇ ನಿಮಗೆ ಫಸ್ಟ್ ಎಪಿಸೋಡಲ್ಲಿ ಹೇಳಿದ್ದೀವಿ ನಾವು. ದಿಕ್ಕಾಪಾಲಾದರು. ಈಗ ಅವ್ರು ಏನೇನೋ ಅವ್ರ ಮುಂದಿನ ಔಪಚಾರಿಕ ಶಿಕ್ಷಣವನ್ನು ಪಡ್ಕೊಳ್ತಾ ಅವ್ರ ಜೀವನವನ್ನು ನೋಡ್ಕೊಳ್ತಾ ಇದ್ದಾರೆ. ಇದೆಲ್ಲ ಒಂದು ಭಾಗ ಆಯಿತು. ಇನ್ನು ಶಿಕ್ಷಕರನ್ನ ಏನು, ಯಾವ ರೀತಿ ಇವರು ಗುರುಗಳನ್ನ ಯಾವ ರೀತಿ ಇವರು ಕೊನೆಗೆ ನಿವಾರಿಸ್ಕೊಂಡ್ರು ಅನ್ನೋದನ್ನು ಒಂದು ಲೈನ್ನಲ್ಲಿ ಒಂದು ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೇನೆ. ಏನಾಯಿತು ಅಂದರೆ, ಯಾವಾಗ ಗುರುಕುಲ ಪದ್ಧತಿಯನ್ನು ಬಂದ್ ಮಾಡ್ತೀವಿ, ಇದನ್ನು ಉನ್ನತ ಶಿಕ್ಷಣ ಇಲಾಖೆ ಅಡಿ ತೆಗೆದುಕೊಂಡು ವಿಶ್ವವಿದ್ಯಾಲಯದ ಔಪಚಾರಿಕ ಶಿಕ್ಷಣದ ಅಡಿ ತರ್ತೇವೆ ಅಂತ ಸರ್ಕಾರ ತೀರ್ಮಾನ ಮಾಡಿತು, ಇದಕ್ಕಾಗಿಯೇ ನಾವು ಸಪ್ರೇಟ್ ಅನುದಾನ ಕೊಡೋಕ್ಕಾಗಲ್ಲ ಅನ್ನೋ ನಿಲುವಿಗೆ ಬಂತು. ಆವಾಗ ಗುರುಗಳು ಸರಿ ಬಿಡು, ಇನ್ನೇನು ನಮಗೆ ಯೂನಿವರ್ಸಿಟಿಯ ಮಾನದಂಡದಲ್ಲಿ ನಾವು ಬಂದಿದ್ದು ಗುರುಕುಲ ಮಾದರಿಯಲ್ಲಿ ಕಲಿಸೋಕ್ಕೆ, ಸರ್ಕಾರ ನಮಗೆ ಅವಕಾಶ ಕೊಟ್ಟಿದ್ದು ಅದಕ್ಕೆ, ನಾವು ಇದಕ್ಕೆ ನಮಗೇನು ಸಂಬಂಧ ಇಲ್ಲ ಅಂದ್ಕೊಂಡು ಅವರು ಹೋಗೋಕ್ಕೆ ರೆಡಿ ಆದರು. ಆದರೆ ಹೊರಗಡೆ ಹೋಗ್ತಿದ್ದವ್ರಿಗೆ ಒಂದು ಗೌರವವಾಗಿ ಕಳಿಸ್ಬೇಕಲ್ಲ. ನೀವು ಎಷ್ಟೋ ವರ್ಷದಿಂದ ಈ ಹುಡುಗರನ್ನ ತಮ್ಮ ಮನೆ ಮಕ್ಕಳು ಅಂತ ತಯಾರು ಮಾಡಿದವರು, ಗುರುಕುಲಕ್ಕೆ ಹೆಸರು ತಂದವರು, ಅಥವಾ ಗುರುಕುಲದ ಹಿರಿಮೆಗೆ ಇವ್ರುಗಳಿದ್ದದ್ರಿಂದನೇ ದೇಶ ಮಟ್ಟದಲ್ಲಿ ಒಂದು ಒಳ್ಳೆಯ ಹೆಸರಿತ್ತು. ಹಾಗಿದ್ದಾಗ ನೀವು ಅಂಥವ್ರನ್ನ ಕಂದಾಯ ಇಲಾಖೆಯವರು ಯಾವ ರೀತಿ ಕಳಿಸ್ಬೋದು ಅದೇ ರೀತಿ ಕಳಿಸಿದ್ರು ಅಂತ ಅಷ್ಟೇ ನಾ ಇಲ್ಲಿ ಹೇಳ್ಬೋದು. ಅಂದರೆ ಒಂದು ಸಣ್ಣ ಬೀಳ್ಕೊಡುಗೆ ಆಗಲಿ, ಅಥವಾ ಗುರುಗಳೇ ನಿಮ್ಮಿಂದ ಸಹಾಯ ಆಯಿತು, ನಿಮ್ಮಿಂದ ಇಷ್ಟು ದಿವಸ ಗುರುಕುಲ ನಡೀತು, ನಿಮಗೆ ತುಂಬ ಥ್ಯಾಂಕ್ಸ್ ಅಂತ ಒಂದು ಮಾತಾಗಲಿ, ಸಮಾರಂಭ ಮಾಡ್ತಿದ್ರೆ ಹೋಗಲಿ, ಒಂದು ಔಪಚಾರಿಕವಾಗಿ ಒಂದು ಗೌರವವಾಗಿ ಹೇಳಿ ಆದರೂ ಕಳಿಸ್ಕೊಡ್ಬೇಕಲ್ಲ. ಅದನ್ನು ಕೂಡ ಈ ವ್ಯವಸ್ಥೆಯಲ್ಲಿ ಮಾಡಲಿಲ್ಲ. ಎಲ್ಲ ದೊಡ್ಡ ದೊಡ್ಡ ಗುರುಗಳು ತಮ್ಮ ಪಾಡಿಗೆ ತಾವು ಹೋದರು. ಅವ್ರು ಯಾವಾಗ ತಮ್ಮ ಸಾಮಾನು ತೊಗೊಂಡು ಹೋದ್ರು ಗೊತ್ತೇ ಆಗಲಿಲ್ಲ ಗುರುಕುಲದಿಂದ. ಯಾಕಂದರೆ ಅಲ್ಲೇ ಇದು ಕಲಿಸ್ತಿದ್ರಲ್ಲ ಅವ್ರು ಗುರುಕುಲ ಪದ್ಧತಿಯಲ್ಲಿ. ಒಂದು ಫೈನ್ ಡೇ ಹೋಗ್ಬಿಟ್ರು. ಇನ್ನೊಂದು ಗೊತ್ತಾ, ಇದು ನಮಗೆ ಪತ್ರಕರ್ತರಿಗೆ ಕೆಲವರಿಗೆ ಇದ್ದ ಸುದ್ದಿ, ಮಾಧ್ಯಮಗಳ ವಲಯದಲ್ಲಿ ಬಂದ ಸುದ್ದಿ, ಇದ್ರೂ ಇರ್ಬೋದು ಇಲ್ಲದಿದ್ರೂ ಇರ್ಬೋದು. ಗುರುಕುಲ ಬಂದಾದ್ಮೇಲೆ ಇನ್ನೇನು ಮಾಡೋದಿದೆ ಅಂತ ಯಾರೂ ಅದನ್ನ ಸೀರಿಯಸ್ ಆಗಿ ತಗೊಳ್ಳಿಲ್ಲ ಅಂತ ಅಂದ್ಕೊಳ್ಳೋಣ. ಒಂದು ವೇಳೆ ಗುರುಗಳು ತಮ್ಮ ಸಾಮಾನು ತೊಗೊಂಡು ಹೋಗದೇ ಇದ್ದರೆ ಅವ್ರ ಸಾಮಾನು ಹೊರಗಿಟ್ಟು ಬೀಗ ಹಾಕಿ ಅವ್ರ ರೂಮ್ಗಳಿಗೆ, ಯಾಕಂದರೆ ಇದು ಯೂನಿವರ್ಸಿಟಿ ಅಡಿಯಲ್ಲಿ ಬಂದಿದೆ ಅನ್ನೋ ಅಂಥ ಒಂದು ಆಲೋಚನೆ ಕೂಡ ಮೊಳಕೆ ಒಡೆದಿತ್ತಂತೆ. ಇದು ಖಚಿತ ಇಲ್ಲ, ಆರೋಪ. ಆದರೆ ಕಂದಾಯ ಇಲಾಖೆ, ಗೃಹ ಇಲಾಖೆ, ಅಬಕಾರಿ ಇಲಾಖೆ ಇಂಥಲ್ಲೆಲ್ಲ ಯಾವ ರೀತಿ ಸರ್ಕಾರಿ ಆದೇಶಗಳಾಗ್ಬೋದು, ಯಾವ ರೀತಿ ಸರ್ಕಾರದ ಅಧಿಕಾರಿಗಳು ಮಾತಾಡ್ಕೊಳ್ಬೋದು, ಸಿಬ್ಬಂದಿ ಪರಸ್ಪರ ನಿರ್ಧರಿಸ್ಬೋದು, ಅದೇ ಇಲ್ಲೂ ಆಗಿರುತ್ತಷ್ಟೇ. ಆದರೆ ಅವ್ರು ಯಾರೂ ಅದಕ್ಕೆ ಅವಕಾಶ ಕೊಡಲಿಲ್ಲ ಅನ್ನಿ, ಎಲ್ಲರೂ ತಮ್ಮ ಪಾಡಿಗೆ ತಾವು ಹೋಗ್ಬಿಟ್ರು. ಆಮೇಲೆ ಅವ್ರಿಗೆ ಇನ್ನೊಂದು ಹೇಳಬೇಕು, ಮರ್ತೋಗೋಕ್ಕಿಂತ ಮುಂಚೆ ಅವ್ರಿಗೇನು ಡಿಸೆಂಬರ್ವರೆಗೆ ನಿಂತಿದ್ದ ಕೆಲವು ತಿಂಗಳ ಬಾಕಿ ಸಂಬಳ ಬಂದಿತ್ತಲ್ಲ, ಸ್ಥಳೀಯ ಶಾಸಕರ ಹೋರಾಟ ಒತ್ತಡದಿಂದ, ಅದು ಮತ್ತೆ ಫೆಬ್ರವರಿ ನಂತರ ನಿಂತು ಹೋಗಿತ್ತು.
ಕೊನೆಗೆ ಅವ್ರು ಬಿಟ್ಟು ಹೋಗೋವರೆಗಿನ ಬಾಕಿ ಸಂಬಳ ಭಾಳಷ್ಟು ಉಳಿದೋಗಿತ್ತು, ಬರಲೇ ಇಲ್ಲ. ಎಲ್ಲ ಬಾಕಿಯನ್ನು ಬಿಟ್ಟೆ ಅವ್ರ ಪಾಡಿಗೆ ಅವರು ಗೌರವಯುತವಾಗಿ ಹೊರಟೋದ್ರು. ಅವರೀಗ ಅದ್ರ ಬಗ್ಗೆ ಮಾತು ಆಡಲ್ಲ. ಹೀಗೆ ಇಷ್ಟೆಲ್ಲ ಪ್ರಯತ್ನಗಳೆಲ್ಲ ಆದಮೇಲೆ ಒಂದು ಅಲ್ಲಿ ಕಲಿಸ್ತಿದ್ದಂಥ ಗುರುಗಳಿಗೆ ಕೂಡ ಕನಿಷ್ಠ ಗೌರವ, ಕನಿಷ್ಠ ಮಾನವೀಯ ಸ್ಪಂದನೆ ಇಲ್ಲದೆ ಈ ಸರ್ಕಾರಿ ವ್ಯವಸ್ಥೆಯಲ್ಲಿ ಕಳಿಸ್ಕೊಡ್ಲಾಗಿದೆ. ಅಂದರೆ ಥ್ಯಾಂಕ್ಲೆಸ್ ಡಿಪಾರ್ಚರ್ ಯಾವ ರೀತಿ ಆಗ್ಬೋದು, ಥ್ಯಾಂಕ್ಲೆಸ್ ಸಂಸ್ಥೆಗಳಿಗೆ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದರೆ ಇದೇ ಥರ ಆಗುತ್ತೆ ಅನ್ನೋದಕ್ಕೆ ಭಾಳಷ್ಟು ಇತಿಹಾಸದಲ್ಲೂ ಉದಾಹರಣೆಗಳಿದ್ದಾವೆ. ಇದು ಒಂದು ಅದಕ್ಕೆ ಸೇರ್ಪಡೆ ಅಷ್ಟೆ. ಈಗ ಯಾರೂ ಅದ್ರ ಬಗ್ಗೆ ಮಾತಾಡಲ್ಲ. ಎಲ್ಲರೂ ಗುರುಕುಲ ಮರೆತು ಬಿಟ್ಟಿದ್ದಾರೆ. ಆಲೋಚನೆ ಮಾಡಿದರೆ ಕೆಲವರಿಗೆ, ಸಂವೇದನಾಶೀಲರಿಗೆ ಪಿಚ್ ಅನಿಸುತ್ತೆ. ಅದೇ ಸಂದರ್ಭದಲ್ಲಿ ಈ ಗುರುಕುಲ ಮುಚ್ಚಿದ್ದು ಗೊತ್ತಾಗಿ ಜನ ಕೆಲವೊಬ್ಬರು ಕೇಳ್ತಾರೆ, ಹಿರಿಯರು, ನಾಡಿನ ಹಿರಿಯರು, ಬರೀ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಬೆಂಗಳೂರು ಮೈಸೂರು ಎಲ್ಲ ಕಡೆ ಹಿರಿಯರು ಪ್ರಜ್ಞಾವಂತರು ಕೇಳ್ತಾರೆ, ಯಾಕೆ ಹುಬ್ಬಳ್ಳಿಯಲ್ಲಿ ಗುರುಕುಲ ಉಳಿಸ್ಬೇಕು ಅಂತ ಸ್ಥಳೀಯವಾಗಿ ಬೇರೆ ಯಾರು ಧ್ವನಿ ಎತ್ತಲೇ ಇಲ್ವೇ? ಸಂಘ ಸಂಸ್ಥೆಗಳು, ಪ್ರಾತಿನಿಧಿಕ ಸಂಸ್ಥೆಗಳು, ಆಮೇಲೆ ಸಂಗೀತ ವಲಯದ್ದೇ ಹಿರಿಯರು ಯಾರೂ ಧ್ವನಿ ಎತ್ತಲಿಲ್ವೇ ಅಂತ. ಇಲ್ಲಿ ಇದನ್ನು ಹೆಚ್ಚಿಗೆ ಹೇಳೋದಕ್ಕಿಂತ ಒಂದೇ ಮಾತಲ್ಲಿ ಏನು ಹೇಳ್ಬೋದು ಅಂದರೆ ಇಲ್ಲ ಅಂತ. ಯಾಕಂದರೆ ಯಾರಿಗೂ ಇದ್ರ ಮಹತ್ವ ಗೊತ್ತೇ ಆಗಿರಲಿಲ್ಲ ಅನ್ನೋ ರೀತಿಯಲ್ಲಿ ಎಲ್ಲರೂ ಜಡ್ಡುಗಟ್ಟಿದವ್ರ ಥರ ಇದ್ಬಿಟ್ರು. ಒಂದೇ ಒಂದು ಸಾಂಸ್ಕೃತಿಕ ಸಂಘಟನೆ, ಒಂದೇ ಒಂದು ಸಂಸ್ಕೃತಿ ಪೋಷಕ ವಲಯ, ಗುಂಪು, ಹಿಂದೂಸ್ತಾನಿ ಸಂಗೀತ ಗುರುಕುಲ ಹುಬ್ಬಳ್ಳಿಯಲ್ಲಿ ಉಳಿಲೇಬೇಕು ಅಂತ ರಸ್ತೆಗಿಳಿಲಿಲ್ಲ. ಒಂದು DC ಆಫೀಸ್ ಮುಂದೆ ಒಂದು ಸಣ್ಣ ಪ್ರತಿಭಟನೆ ಮಾಡಲಿಲ್ಲ. ಅಥವಾ ಹೋಗಲಿ, ಅತಿ ಕನಿಷ್ಠ ಪ್ರೆಸ್ ನೋಟ್ ಕೊಡೋದು, ಪತ್ರಿಕಾ ಪ್ರಕಟಣೆ ಕೊಡೋದು, ಅಥವಾ ಮಾಧ್ಯಮಗಳಿಗೆ ಹೇಳೋದು, ಮಾಧ್ಯಮಗಳಿಗೆ ಬರೋದು, ಆಗ್ರಹ ಮಾಡೋದು ಸರ್ಕಾರಕ್ಕೆ, ಅದನ್ನು ಕೂಡ ಮಾಡಲಿಲ್ಲ. ಇನ್ನು ಪ್ರಾತಿನಿಧಿಕ ಸಂಸ್ಥೆ, ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಕೆಲವು ಪ್ರಾತಿನಿಧಿಕ ಸಂಸ್ಥೆಗಳಿದ್ದಾವೆ, ಹೆಸರು ಬೇಡ, ಯಾಕಂದರೆ ಹೆಸರು ಹೇಳೋದ್ರಿಂದ ಸುಮ್ಮನೆ ಈಗ ಹಳೆಯ ಗಾಯವನ್ನು ಕೆದಕಿದಂಗೆ ಅಗತ್ಯ ಇದೆ. ಅವು ಕೂಡ ಸುಮ್ಮನೆ ಉಳಿದ್ಬಿಟ್ಟು, ಇದೇನು ತಮಗೆ ಸಂಬಂಧಿಸಿದ ವಿದ್ಯಮಾನವೇ ಅಲ್ಲ, ಇದಕ್ಕೂ ನಮಗೂ ಏನು ಸಂಬಂಧ ಅನ್ನೋ ರೀತಿಯಲ್ಲಿ ಉಳಿದ್ಬಿಟ್ವು. ಹಾಗಾಗಿ ಸರ್ಕಾರಕ್ಕೆ ಇನ್ನೂ ಸಲೀಸಾಯಿತು ಇದನ್ನು ನಿವಾರಿಸ್ಕೊಳ್ಳೋದು. ಒಂದು ವೇಳೆ ಹುಬ್ಬಳ್ಳಿ ಧಾರವಾಡದ ಪ್ರಮುಖ ಪ್ರಾತಿನಿಧಿಕ ಸಂಸ್ಥೆಗಳಾದರೂ ಸ್ವಲ್ಪ ಧ್ವನಿ ಎತ್ತಿದ್ರೆ, ಯಾಕಂದರೆ ಇಲ್ಲಿರೋ 2-3 ಪ್ರಾತಿನಿಧಿಕ ಸಂಸ್ಥೆಗಳು ನಿಜಕ್ಕೂ ಬಲಾಢ್ಯ, ಅವು ಸಾಕಷ್ಟು ಪರಿವರ್ತನೆ ತಂದಿದ್ದಾರೆ. ಅವು ಧ್ವನಿ ಎತ್ತಿದ್ರೆ ಖಂಡಿತ ಇಷ್ಟು ಸುಲಭಕ್ಕೆ ಗುರುಕುಲನ ನಿವಾರಿಸ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ. ಇಲ್ಲದೇ ಇದ್ದರೂ ಕೂಡ ಕೊನೆ ಬ್ಯಾಚ್ ಮುಗಿಯೋವರೆಗೆ ಆದರೂ ಗುರುಕುಲ ಪದ್ಧತಿಯಲ್ಲಿ ಕಲಿಕೆಯನ್ನು ವಿದ್ಯಾರ್ಥಿಗಳು ಮುಗಿಸಿ ಹೋಗ್ತಿದ್ರು ಕೊನೆ ಬ್ಯಾಚ್ನವರು. ಅದನ್ನು ಮಾಡಲಿಲ್ಲ, ಅದು ಆಗಲಿಲ್ಲ. ಯಾಕಂದರೆ ಒನ್ಸ್ ಅಗೇನ್ ಅದೇ ಪ್ರಾತಿನಿಧಿಕ ಸಂಸ್ಥೆಗಳು ಸುಮ್ಮನಾದವು. ಇನ್ನು ಹೆಸರಾಂತ ಸಂಗೀತಗಾರರು ಏನಾದರೂ ರಸ್ತೆಗೆ ಬಂದು ಉಳಿಸಿ ಅಂತ ಕೇಳಿದರೆ ಏನೋ ಉಪಯೋಗ ಆಗ್ತಿತ್ತ, ಉಳಿಬಹುದಿತ್ತ? ಕೊನೆ ಬ್ಯಾಚಿನ ಹುಡುಗರು ಮುಗಿಯುವವರೆಗಾದರೂ ಗುರುಕುಲ ಪದ್ಧತಿ ಉಳಿತಿತ್ತ? ಇದು ಹೈಪಾಥೆಟಿಕಲ್ ಪ್ರಶ್ನೆ. ಏನಾಗ್ತಿತ್ತು ಅಂತ ಹೇಳೋಕ್ಕಿಂತ ಅದು ಆಗಲಿಲ್ಲ ಅಂತಷ್ಟು ಹೇಳ್ಬೋದು. ಯಾಕಂದರೆ ಸಂಗೀತಗಾರರು ರಸ್ತೆಗಿಳಿದು ಅದೆಲ್ಲ ಮಾಡೋದು, ರಸ್ತೆಗಿಳಿದು ಕೇಳೋದು, ಆಗ್ರಹ ಮಾಡೋದು ಅದೆಲ್ಲ ಕಡಿಮೆ. ಆದರೂ ಒಂದು ದಿವಸ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ಮಾಡಿದಾಗ ಈಗಿನ ತಲೆಮಾರಿನ ಖ್ಯಾತ ಸಂಗೀತ ಹಿಂದೂಸ್ತಾನಿ ಸಂಗೀತಗಾರ ಜಯತೀರ್ಥ ಮೇವುಂಡಿಯವರು ವಿದ್ಯಾರ್ಥಿಗಳ ಜೊತೆಗೆ ಬಂದು ನಿಂತು ಇದನ್ನು ಉಳಿಸ್ಬೇಕು, ಇದು ಉಳಿಲೇಬೇಕು ಅಂತ
ಒತ್ತಾಯಕ್ಕೆ ಕೈ ಜೋಡಿಸಿದ್ರು, ಭಾಷಣ ಮಾಡಿದ್ರು ಉಳಿಲೇಬೇಕು ಅಂತ. ಅವರೊಬ್ಬರೇ. ಉಳಿದವರೆಲ್ಲ ಪಾಪ ಪತ್ರಿಕೆಗಳ ಮೂಲಕ ಎಲ್ಲದರ ಮೂಲಕ ಇಲ್ಲ ಗುರುಕುಲ ಉಳಿಸ್ಬೇಕು, ಸರ್ಕಾರ ಉಳಿಸ್ಬೇಕು ಅಂತ ಮನವಿ ಮಾಡಿದರು. ಅವರೇನು ತಮ್ಮ ಜವಾಬ್ದಾರಿಯಿಂದ ಹಿಂಸರಿಲಿಲ್ಲ, ನೈತಿಕತೆಯಿಂದ ಹಿಂಸರಿಲಿಲ್ಲ. ಮೌಲಿಕವಾಗಿ ಈ ಸಂಸ್ಥೆ ಯಾಕೆ ಉಳಿಬೇಕು ಅಂತ ಪಂಡಿತ್ ವೆಂಕಟೇಶ್ ಕುಮಾರ್ ಅವರು ದೊಡ್ಡ ಪ್ರಕಟಣೆಯನ್ನೇ ಕೊಟ್ಟರು ಪತ್ರಿಕೆಗಳಿಗೆ. ಗುರುಕುಲ ಯಾಕೆ ಮುಖ್ಯ, ಗಂಗೂಬಾಯಿ ಹಾನಗಲ್ ಮಹತ್ವ ಏನು ಎಲ್ಲ ವಿವರಿಸಿ ಅವರ ಇಡೀ ಸಂಗೀತಗಾರರ ಪರವಾಗಿ ನಮಗೆ ಅಂದರೆ ಮಾಧ್ಯಮಗಳಿಗೆ ತುಂಬ ದೀರ್ಘವಾಗಿ ಪ್ರಕಟಣೆ ನೀಡಿದರು. ಅವೆಲ್ಲ ಪ್ರಕಟ ಆದವು, ಸರ್ಕಾರದ ಗಮನಕ್ಕೆ ಬಂತು, ಎಲ್ಲ ಆಯಿತು. ಬಟ್ ತೀರ್ಮಾನ ಆಗಿ ಹೋಗಿತ್ತಲ್ಲ. ಆವಾಗಲೇ ನಾನು ಹೇಳಿದಂಗೆ ಪ್ರಾತಿನಿಧಿಕ ಸಂಸ್ಥೆಗಳು ಇಳಿಯಲಿಲ್ಲ, ಸಂಘ ಸಂಸ್ಥೆಗಳು ಇಳಿಯಲಿಲ್ಲ ರಸ್ತೆಗೆ. ಆಮೇಲೆ ಊರವರು ಬೇರೆ ಗಣ್ಯರು, ಬೇರೆ ಹಿರಿಯರು ಎಲ್ಲ ತಮಗೆ ಸಂಬಂಧಿಸಿದ ವಿದ್ಯಮಾನ ಅಲ್ಲ ಅಂದ್ಕೊಂಡು ಸುಮ್ಮನೆ ಆಗಿಬಿಟ್ರು. ಯಾವಾಗ ಧ್ವನಿನೇ ಇಲ್ಲ ಇರೋ 19 ಜನ ಹುಡುಗರಿಗೆ ಅಂದಮೇಲೆ ಇನ್ನೇನು ಬಿಡು ಇದು ಭಾಳ ಸಲೀಸು ಅಂದ್ಕೊಂಡು ಸರ್ಕಾರ ಅದನ್ನು ಉನ್ನತ ಶಿಕ್ಷಣ ಇಲಾಖೆಗೆ ಹಸ್ತಾಂತರ ಮಾಡಿ, ಕಂದಾಯ ಇಲಾಖೆಯಿಂದ ಅನುದಾನ ಕೊಡೋಕ್ಕಾಗಲ್ಲ, ಉನ್ನತ ಶಿಕ್ಷಣ ಇಲಾಖೆಯಲ್ಲಿ ಏನು ಅನುದಾನ ಒಟ್ಟಾರೆಯಾಗಿ ಆ ಇಲಾಖೆಗೆ ಬರ್ತದೋ ಅದನ್ನು ಬಳಸ್ಕೊಂಡು ಯೂನಿವರ್ಸಿಟಿ ಅಡಿಯಲ್ಲಿನೇ ಔಪಚಾರಿಕ ಶಿಕ್ಷಣನೇ ಮುಂದುವರಿಲಿ, ಗುರುಕುಲ ಪದ್ಧತಿ ಬೇಡ, ಅದಕ್ಕೆ ಮತ್ತೊಂದು ವಿಶೇಷ ಪ್ರತ್ಯೇಕ ಅನುದಾನ ಬೇಡ, ಅದಕ್ಕೆ ಪ್ರತ್ಯೇಕ ಗುರುಗಳು ಬೇಡ, ಇವೆಲ್ಲ ರೀತಿಯ ಆಡಳಿತಾತ್ಮಕ ತೀರ್ಮಾನಗಳನ್ನ ಮಾಡಿ ಅದಕ್ಕೆಲ್ಲ ಸರಿಯಾಗಿ ಫೈಲ್ಗಳು ಬಿಲ್ಡಪ್ ಮಾಡಿ ಅದೆಲ್ಲ ತಾರ್ಕಿಕವಾಗಿ ಅದನ್ನು ಮಂಡಿಸಿ ಸದನದ ಒಳಗೆ ಸದನದ ಹೊರಗೆ ಮಂಡಿಸಿ ಗುರುಕುಲಕ್ಕೆ ಎಳ್ಳು ನೀರು ಬಿಟ್ಟಿದೆ. ಈಗ ಅದು ಇತಿಹಾಸ ಪುಟ ಸೇರಿದೆ ಸ್ನೇಹಿತರೆ. ಇನ್ನು ಅದು ಮರಳಿ ಜೀವ ಪಡೆಯಲ್ಲ. ಇದೆಲ್ಲ ಹಳೆ ಕತೆ ನೆನಪು ಮಾಡ್ಕೊಳ್ಳೋದಷ್ಟೇ ನಮಗೆ ಈಗ ಉಳಿದಿರೋ ಭಾಗ್ಯ ಬಿಟ್ಟರೆ ಬೇರೆ ಏನಿಲ್ಲ. ಆಮೇಲೆ ಇದು ಯಾಕೆ ಅಂದರೆ ಇತಿಹಾಸ ನೆನಪು ಮಾಡ್ಕೊಳ್ಳೋದು ಕಾರಣಕ್ಕಂತಲ್ಲ, ಈಗ ನಮ್ಮ ನಡುವೆ ಏನೇನಾಗೋದು, ಸಣ್ಣ ಸಣ್ಣ ಘಟನೆಗಳೇ ಏನೇನು ನಡೆದೋದು ಅಂತ ಗೊತ್ತಾಗಬೇಕಾದ್ರೆ ಇಂಥದ್ದೊಂದು ಇರಲಿ ಅಂತ ನಮ್ಮ ಚಾನಲ್ ಈ ಕಥೆಯನ್ನು ನಿಮಗೆ ಹೇಳೋ ಪ್ರಯತ್ನ ಮಾಡಿದ್ದು. ಇದರಿಂದ ಒಂದು 4 ಜನಕ್ಕಾದರೂ ಗೊತ್ತಾಗತ್ತೆ, ಓಹೋ ಏನೋ ನಡೀತು ಆವಾಗ. ಗುರುಕುಲ ಅನ್ನೋ ಒಂದು ದೊಡ್ಡ ಸಂಸ್ಥೆಗೆ, ದೊಡ್ಡ ಸಂಸ್ಕೃತಿಯ ವಾಹಕನಿಗೆ ನೆಗೆಟಿವ್ ಪಾಸಿಟಿವ್ ಏನೇನಿತ್ತು ಮತ್ತು ಯಾವ ರೀತಿ ಅದನ್ನು ಮಣ್ಣುಪಾಲು ಮಾಡಲಾಯಿತು, ಯಾವ ರೀತಿ ಉಳಿಸ್ಕೊಳ್ಳೋಕೆ ಪ್ರಯತ್ನ ನಡೀತು, ಇವೆಲ್ಲ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇದನ್ನು ನಿಮ್ಮ ಗಮನಕ್ಕೆ ತಂದದ್ದೇ ಬಿಟ್ಟರೆ ಇನ್ನೇನು ಮರಳಿ ಇದು ಮಾಡುತ್ತೆ, ಮರಳಿ ಇದು ಹುಟ್ಟು ಪಡೆಯುತ್ತೆ ಅಥವಾ ಈ ಥರದ ಇನ್ನೊಂದು ಸಂಸ್ಥೆಯನ್ನು ಸರ್ಕಾರ ಸ್ಥಾಪಿಸುತ್ತೆ ಇಂಥ ಯಾವ ಆಶಾಭಾವನೆಯಿಂದನೂ ಅಲ್ಲ. ಆದ್ದರಿಂದ ಸ್ನೇಹಿತರೆ, ನಾವು ಒಂದು ಅತ್ಯಂತ ಒಳ್ಳೆಯ ಸಂಸ್ಥೆಯನ್ನು ಕಳ್ಕೊಂಡ್ವಿ. ಕೊನೆ ಪಕ್ಷ ಇನ್ನು ಮುಂದೆ ಇಂಥ ಏನಾದರೂ ಪ್ರಯತ್ನ ನಡೆದಿದ್ದೇ ಆದರೆ, ಈಗಿನ ಕಾಲಘಟ್ಟದಲ್ಲಿ ಅದು ಕಷ್ಟ, ನಡೆದಿದ್ದೇ ಆದರೆ ಸರ್ಕಾರದಿಂದ ಸಂಸ್ಕೃತಿ ಬಗ್ಗೆ ನಡೆದಿದ್ದೇ ಆದಲ್ಲಿ ನಾವು ಇದನ್ನು ನೆನ್ಪಿಟ್ಕೋಬೇಕು ಅನ್ನೋ ಕಾರಣಕ್ಕಷ್ಟೇ ಈ ಗುರುಕುಲ ಕಥೆ ಸ್ನೇಹಿತರೆ. ಇದು ನಿಮಗೆ ಹಿಡಿಸಿದೆ ಅನ್ಕೋತೀನಿ. ಇದುವರೆಗೆ 2 ಎಪಿಸೋಡ್ಗಳಲ್ಲಿ ಗುರುಕುಲದ ಕಥೆಯನ್ನು ನೀವು ಕೇಳಿದಿರಿ. ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಅನಿಸಿಕೆಗಳು ಏನು ಅಂತ ಮುಕ್ತವಾಗಿ ಹಂಚ್ಕೊಳ್ಳಿ. ಗುರುಕುಲ ನಡಿಬೇಕಿತ್ತ, ಬಂದಾಗಬೇಕಿತ್ತ, ಯಾವುದು ಸರಿಯಾಯಿತು? ಸರ್ಕಾರ ತೀರ್ಮಾನ ಸರಿನಾ ಅಥವಾ ಸಂಗೀತಗಾರರು ಕೇಳ್ತಾ ಇರೋದು ಸರಿನಾ, ಪ್ರಜ್ಞಾವಂತರು ಕೇಳ್ತಾ ಇರೋದು ಸರಿನಾ? ಇವೆಲ್ಲದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಮಸ್ಕಾರ.